ಈಗ ಇಲ್ಲಿ ಮೇಲ್ಗಡೆ ಕಟ್ತಾ ಇರೋದಕ್ಕೆ ಅಲ್ಲಿ ದೇವಸ್ಥಾನ ಈಗ ಮುಂಚೆ ನಡೀತಾ ಇದೆ ದೇವಸ್ಥಾನ ಚೆನ್ನಾಗಿ. ಬಟ್ ಇಲ್ಲಿ ಏನು ಉದ್ದೇಶ ಇಲ್ಲಿ ದೇವಸ್ಥಾನ ಕಟ್ತಾ ಇರೋದು? ಇಲ್ಲಿ ದಾರಿಗೆ ಅನುಕೂಲ ಆಗ್ತದೆ ಅಂತ. ಈಗ ದಾರಿ ಓಕೆ, ಈ ಸಿಮೆಂಟ್ ರೋಡ್ಗೆ ಡಾಂಬರ್ ರೋಡಿಗೆ ಅನುಕೂಲ ಆಗಲಿ ಅಂತ ಕೆಳಗಡೆ ಮಕ್ಕ ನೋಡಿರ್ತೀರಿ. ಭಾಳ ಜನ ಹೊರಗಡೆಯಲ್ಲಿ ಈಗ ಅಲ್ಲೆಲ್ಲ ಊರು ಜನ ಗ್ರಾಮಸ್ಥ ಜನ ಅವರಾಗೆ ಬಿಟ್ಟಿರೋ ಜಾಗ ಅದು. ಯಾವುದು ಗೌರ್ಮೆಂಟ್ ರೋಡ್ ಅಷ್ಟೇ ಅಲ್ಲ. ಆಮೇಲೆ ಇನ್ನು ಗಾಡಿಗಳು ನಿಲ್ಸೋಕ್ಕೆ ತೊಂದರೆ. ಆಮೇಲೆ ಕೆಲವೊಂದು ಜನ ಹ್ಯಾಂಡಿಕ್ಯಾಪ್ ಪೇಷೆಂಟ್ಗಳು ಬರ್ಲಿಕ್ಕೆ ತೊಂದರೆ. ಎಷ್ಟು ಜನ ಪುಣ್ಯಾತ್ಮರು ಹ್ಯಾಂಡಿಕ್ಯಾಪ್ ಪೇಷೆಂಟ್ಗಳು ಅಕ್ಕಿ ತಗೊಂಡ್ಬರ್ತಾರೆ. ಆಮೇಲೆ ಕೆಲವೊಬ್ರು ಕೇಳ್ತಾರೆ ಇದು ತಮ್ಮ ತಂಗಾಗಿ ತೊಂದರೆ ಆಗಬಾರ್ದು ಮುಂದೊಂದು ದಿನ ಅಂತ. ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಅಲ್ಲಿ ದೇವಸ್ಥಾನ ಇರಲಿಲ್ಲ, ತೆಗೆಯೋದಿಲ್ಲ, ಮೂಲಲ್ಲಿರುತ್ತೆ. ಆ ತಾಯಿ ತಗೊಂಡು ಇಲ್ಲಿ ಇಕ್ಬೇಕು ಅಂತ. ಹಳ್ಳ ಬಂದಾಗ ಅಲ್ಲಿ ಆರಾಮಾಗಿ ಬರೋಕ್ಕಾಗಲ್ಲ. ಅದಕ್ಕೆ ಹಳ್ಳ ಇನ್ನು ಮಳೆಗಾಲ ಶುರು ಆದರೆ ಭಾಳ ಕಷ್ಟ. ಅದರಲ್ಲಿ ಕೆಲವರು ಏನು ಮಾಡ್ತಾರೆ, ಈ ಅಕ್ಕಿ ತಾವು ಹೊತ್ಕೊಂಡೇ ಬರ್ತಾರೆ, ಹಂಗೆ ಬರೋದಿಲ್ಲ. ಎಲ್ಲ ಬೀಳೋದು ನೋಡಿದ್ದೀವಿ, ನೀರೊಳಗೆ ಬರೋದು ನೋಡಿದ್ದೀವಿ. ಇನ್ನೂ ಭಾಳ ಬೇಜಾರಾಗೋ ಸಂಗತಿ ಅಂದರೆ ಕೆಲವೊಂದು ಟೈಮು ಈ ಕೆಲವೊಂದು ಹೆಣ್ಮಕ್ಳುಗಳು ಈ ಹೇಳೋಕ್ಕಾಗಲ್ಲ. ನಮಗೂ ಹೆಣ್ಮಕ್ಳು ಇದ್ದಾರೆ, ಈ ಬಟ್ಟೆಗಳು ನೆನೆಸ್ಕೊಂಡು ಎಷ್ಟೋ ಕಷ್ಟಪಟ್ಕೊಂಡು ಬರ್ತಾಯಿರ್ತಾರೆ. ನಾವು ಅಂದ್ಕೊಂತೀವಿ ಒಂದು ಚೆನ್ನಾಗಿ ಕಾಲು ನೆಂದ್ರೆ ಕೆಲವೊಂದು ಜನ ಕಾಲು ನೆನೆಯುತ್ತೆ, ರೋಡೇ ಸರಿ ಇಲ್ಲ, ಕಾರ್ ಗೀಚಾಗುತ್ತೆ, ರೋಡ್ ಗೀಚಾಗುತ್ತೆ, ಬಟ್ಟೆ ಕೊಳೆ ಆಗುತ್ತೆ ಅನ್ನೋರು ಬರ್ತಾರೆ. ಅದರಲ್ಲಿ ಕೆಲವರು ಪುಣ್ಯಾತ್ಮರು ನೋಡೋಕ್ಕಾಗಲ್ಲ. ಎಲ್ಲ ಹೆಣ್ಮಕ್ಳು ಬಾಣಿಕೆ ಅಂತಾರೋ ಬರೀ ಕೆಲವು ಮೊನ್ನೆ ಯಾವುದೋ ಒಂದು ಮಗು ಹಿಡ್ಕೊಂಡೇ ಬರ್ತು. ಅಮ್ಮ ನೋಡಿತಿರ್ತಾರಲ್ಲ, ಮಗು ಹಿಡ್ಕೊಂಡು ಎಷ್ಟು ಜನಕ್ಕೆ ಇಲ್ಲಿ ನೀರು ಬಂದ್ಬಿಡ್ತು, ಸೊಂಟ ತಕ್ಕ ನೀರು ಬಂದ್ಬಿಡ್ತು. ಅವರು ಈಗ ನಾವೇನು ಈಸೇ ಬಂದು ಹೋಗ್ತೀವಿ, ಕೆಲವರು ಕಾರಾಗಿರೋದ ಬಂದು ಹೋಗ್ಬಿಡ್ತಾರೆ. ಕೆಲವರು ಬಸ್ಸಿಗೆ ಹೋಗೋರು ಮತ್ತೆ ವಾಪಸ್ ಹೋಗ ಬಟ್ಟೆ ನೆಂದಿರುತ್ತೆ, ನೋಡೋರೆ ಅಂದ್ಕೊತಾರೆ, ಅವ್ರಿಗೂ ಒಂಥರ ಆಗ್ತಾ ಇರುತ್ತೆ. ಹಾಗಾಗಿ ಇವಾಗ ಮುಂಚೆ ದೇವಸ್ಥಾನಕ್ಕೆ ಹತ್ರ ಜಾಸ್ತಿ ಭಕ್ತರು ಸಿಗ್ತಿದ್ರಿ. ಮುಂಚೆ ಭಕ್ತರಿಗೆ ಜಾಸ್ತಿ ಸಿಗ್ತಿದ್ರಿ. ಈಗ ಯಾಕೆ ಜಾಸ್ತಿ ಈಗ ನಮ್ಮ ಕಮೆಂಟಲ್ಲಿ ಯೂಟ್ಯೂಬಲ್ಲೆಲ್ಲ ಮಾಡ್ತಾರೆ, ಈಗ ಬುದ್ಧಿಯವರು ಸ್ವಾಮೀಜಿಯವ್ರು ಸಿಗಲ್ಲ, ತುಂಬ ಜಾಸ್ತಿ ಯಾರನ್ನೂ ನೋಡಲ್ಲ ಅಂತ. ಯಾಕೆ ಈಗ ಕಮ್ಮಿ ಮಾಡ್ತೀರಿ? ಏನಾಯಿತು? ಈ ವಿದ್ಯಮಾನಗಳು ನೋಡಿರ್ತೀವಿ ಕೆಲವೊಂದು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಿ. ಅಲ್ಲಿ ಹಂಗಂದು ಗಲಾಟೆ ಅಂತ ಹಿಂಗೆ ಗಲಾಟೆ ಅಂತ. ಆಮೇಲೆ ಈಗ ಕೆಲವ್ರು ಏನು ನೋಡಿ ನಿನ್ನೆ ನೀವೇ ನೋಡಿರೋದೆ. ನಿನ್ನೆ 4-5 ಜನಕ್ಕೆ ಏನೋ ಗಾಳಿ ಬರುತ್ತಂತೆ, ದೇವ್ರು ಬರುತ್ತೆ, ನಂಬೋಕ್ಕಾಗಲ್ಲ. ಐತೆ ಎಲ್ಲ ದೇವ್ರು ಗೊತ್ತಿಲ್ಲ, ನಂಬಿಕೆ ಮೇಲೆ ಡಿಪೆಂಡು. ನೋಡಿರಿ ಯಾರಿಗೂ ಹುಷಾರು ಮಾಡ್ದಾರೋ ಒಂದು ಅಮ್ಮ ಏನಂತ ಕೇಳಿ ನೀವೇ ನೋಡಿರಲ್ಲ. ನಾವು ಹಿಂಗೆ ಹುಷಾರಾಗುತ್ತೆ ಹೋಗಮ್ಮ ಅಂತ ಕೇಳಿದ್ರೆ ನಂಗೆ ದೇವ್ರು ಬರುತ್ತೆ, ನನಗೆ ನಾನು ಕುಣಿತೀನಿ ಅಂತ ನಮ್ಮ ಮುಟ್ಟಕ್ಕೆ ಹೋಗೋದು. ಆಮೇಲೆ ಆಯ್ತು ಕಂಪ್ಲೇಂಟ್ ಕೊಟ್ಟು ಸುಮ್ಮನೆ ಯಾಕಪ್ಪ ನಾವು ಈಗ ಯಾರೋ ಒಬ್ರು ಕಂಪ್ಲೇಂಟ್ ಕೊಡೋಕ್ಕೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಒಬ್ಬರು ಮಾಡಿದ್ರೆ ಎಲ್ಲರಿಗೂ ಆಗೋದು. ಮತ್ತು ಒಬ್ಬರೇ ಬದುಕೋದು. ಈಗ ಗುರುಗಳು ಒಬ್ಬರೇ, ಮಾಸ್ಟ್ ಒಬ್ಬರೇ ಇರೋದು, ಸ್ಟೂಡೆಂಟ್ 1000 ಇರ್ತಾರೆ. ಹಂಗೆ ನಾವು ಇಲ್ಲಿ ಯಾರೊಬ್ರು ಕಂಪ್ಲೇಂಟ್ ಕೊಟ್ಟಿಕ್ಕೆ ನೋಡಿರಲ್ಲ. ಒಬ್ಬರು ಅಲ್ಲೇ ಒಬ್ರು ಬರ್ತಾರೆ, ನಂಗೆ ದೇವ್ರು ಬರುತ್ತೆ, ಕುಣಿತಾರೆ, ಬೈಯಂಗಿಲ್ಲ. ಲೇಡೀಸ್ನ ಬೈದರೆ ಎಲ್ಲರೂ ಬೈಯಂಗಿಲ್ಲ. ಕೆಲವು ಜನ ಕೈ ಮುಗಿಬೇಕಂತ ಬರ್ತಾರೆ. ಇವಾಗ ಅಕ್ಕಿ ತಗೊಂಬರ್ತಾರೆ, ಬೆಲ್ಲ ತಗೊಂಬರ್ತಾರೆ. ಕೆಲವೊಬ್ರು ಯಾರೊಬ್ರು ನನ್ನಂತರ ಬಂದ್ಬಿಡ್ತಾರೆ. ಲೇಟ್ ಆಗುತ್ತಾ ಅಂತ ಒಬ್ರು ಕೇಳಿದ್ರೆ ಗಲಾಟೆ ಮಾಡ್ಕೊತ ಒಂದಮ್ಮ ನೋಡಿರಲ್ಲ. ನೀವು ಯೂಟ್ಯೂಬಲ್ಲಿ ನೋಡ್ತಿರ್ತೀರಿ ಎಲ್ಲ. ಮಾನ್ಯ ಇವತ್ತ ಬೇನಂದ ಹೆಚ್ಚಿನ ಮಕ್ಕಳಾಗ್ತಾರೆ, ನಮಗೆ 2 ಸರಿ ಬಂದು ನಾವು ಅಂತಾರೆ. ಆಮೇಲೆ ಏನಾರ ಹೇಳಂಗಿಲ್ಲ, ಜನಕ್ಕೆ ಕೇಳೋದಿಲ್ಲ, ಕೆಲವು ಸಭೆ ಇರ್ತಾರೆ. ಈಗ ಯಾರೋ ಒಬ್ರು ಮಾಡೋದ್ರಿಂದ ಎಲ್ಲರಿಗೂ ತೊಂದರೆ ಆಗ್ತದೆ. ನೀವು ಹೋಗಿ ನೋಡಿಲ್ಲ ಅಂದರೆ ಭಕ್ತರುಗಳು ಈಗ ಸ್ವಾಮಿಯವ್ರು ಸಿಕ್ಕಿಲ್ಲ ಅಂತ ಕಮೆಂಟ್ ಮಾಡ್ತಾರೆ ಯೂಟ್ಯೂಬಲ್ಲಿ. 24 ಯಾವ ಟೈಮ್ ಸಿಗ್ತಾರೆ ಅಂತ ಕೇಳ್ತಾರೆ. 24 ಗಂಟೆ ಅವ್ರನ್ನೇ ಇದ್ದರೆ ಈಗ ಒಳಗಡೆ ಬಂದು ದೇವ್ರು ಸಿಕ್ಕಿದೆಯಾ ಉದ್ಭವ ಮೂರ್ತಿ ಅಲ್ಲಿ ಬಂದು ನಮಸ್ಕಾರ ಒಬ್ಬರು ಮಾಡೋದಿಲ್ಲ. ಅಲ್ಲಿ ಒಳಗೆ ಹೋಗಿ ಒಂದು ದೇವ್ರಿಗೊಂದು ಪ್ಲೈನ್ ಕೀಸ್ ಹೊಡೆದು ಆಚೆ ಬಂದು ಸ್ವಾಮಿಯವ್ರು ಬರ್ತಾರ ಅಂದರೆ ದೇವರು ಬರೋದಿಲ್ಲ. ನಮ್ದರಿ ಕೆಲಸ. ಆಮೇಲೆ ಜನ ಕೇಳ್ತಾರೆ ಎಷ್ಟು ದಿನ. ಆಮೇಲೆ ಜನಕ್ಕೆಲ್ಲ ಕೆಲವು ಜನಕ್ಕೆಲ್ಲ ಒಂದು ಕಾಯಿಲೆ ಇದೆ, ಲೇಟ್ ಆಗುತ್ತಾ ಅಂತ ಕೇಳ್ತಾರೆ. ಈಗ ನಿಮ್ಮ ಥರನೇ ಒಬ್ಬ ಭಕ್ತ, ನಿಮ್ಮ ಥರ ಕಷ್ಟ ಒಳಗಡೆ ಕೇಳ್ತೀಯಾರ, ಏನೋ ಹೇಳ್ತೀಯಾರ, ಏನೋ ಅನಿಸಿಕೆ ಅವ್ರಿಗೆ ನಡೀತಾ ಇದೆಯಾ ಅಂತ. ನನ್ನಂತೆ ಅವ್ರು ಕಷ್ಟ ಕೇಳ್ತೀಯಾರ ಅಂತ ಯಾರು ಕಾಯ್ತಾರೆ? ನನ್ನಂತೆ ಕಷ್ಟ ಒಳಗಡೆ ಅವ್ರಿಗೆ ಬಂದಿದೆ ಅಥವಾ ಅರ್ಜೆಂಟ್ ಅಥವಾ ದೇವ್ರ ಮುಂದೆ ನಿಂತ್ಕೊಂಡು ಆ ತಾಯಿ ಮುಂದೆ ನಿಂತ್ಕೊಳಕ್ಕೆ ಪುಣ್ಯ ಮಾಡಿರ್ಬೇಕಲ್ಲ, ಸುಮ್ಮನೆ ಅಲ್ಲ. ತಾಯಿ ಮುಂದೆ ನಿಂತ್ಕೊಳಕ್ಕೆ ಈಗ ಉದ್ಭವ ಮೂರ್ತಿ ಪಾಪಲ್ಲಿ ಈಗ ಉದ್ಭವ ಮೂರ್ತಿ ನನ್ನ ಮಗ ನೋಡಿ ಮಕ್ಳು ಹಿಂಗಿದ್ದಾರೆ. ಒಬ್ಬರಾರ ಬಂದಿರಿ ಮಕ್ಳು ಹಿಂಗಿದ್ದಾರೆ ಅಂತಲ್ಲ, ಮಕ್ಳು ಹಿಂಗಿದ್ದಾವೆ, ನೀವು ಫ್ರೀ ಸೇವೆ ಮಾಡ್ತೀರಲ್ಲ, ನೀವು ಹಿಂಗೆಲ್ಲ ಜನಸೇವೆ ಮಾಡ್ತೀರ ಅಂತ ಯಾರು ಹೇಳೇ ಇಲ್ಲ. ದೊಡ್ಡ ಮಗ ಈ ವಿಗ್ರಹ ಮೂರ್ತಿ ದುರ್ಗಮ್ಮಂತರ ಇದ್ದಾನೆ, ಗಂಗಮ್ಮಂತರನ್ನ ಬರ್ತಾನೆ. ಹೀಗಾಗಿ ಜನ ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಟೈಮ್ ಕೇಳ್ತಾರೆ. ಜನಕ್ಕೆ ಟೈಮ್ ಕೊಡೋಕ್ಕಾಗೋದಿಲ್ಲ, ದೇವ್ರನ್ನ ಟೈಮ್ ಕೇಳೋಕ್ಕಾಗಲ್ಲ. ನಮ್ದರ್ಗೆ ಬಂದರ್ಗೆ ಅಡ್ಬಿದ್ದರ್ಗೆ ಭಕ್ತರು ಒಳ್ಳೆದಾಗಲಿ. ನೋಡಿರಿ ನೋಡಿರಲ್ಲ ಈಗ ಸಾಯಂಕಾಲ ಒಂದು ಅಮ್ಮ ನೀವು ಏನಂತಂದ್ರೆ ಈಗ ಮಗು ಆದಮೇಲೆ ಅಂತ ತೆಗಿತಾರಂತೆ, ಜನ ಆಡ್ಕೊಂತಾರಂತೆ. ಯಾವಾಗ ಮಗು ಅವಾಗ ಕೇಳ್ತಾರೆ ಎಷ್ಟು ಮಗು ಆಗುತ್ತೆ ಅಂತ. ಹಂಗಾಗಿ ಜನ ಬುದ್ಧಿ ಹೇಳೋಕ್ಕಾಗಲ್ಲ. ಅದಕ್ಕೊಂದ್ಸರಿ ಅಂದ್ಕೊಳ್ತೀನಿ ನಾನು, ಅದಕ್ಕೆ ದೇವ್ರ ಕಲ್ಲಾರದ, ಅದಕ್ಕೆ ನಾವು ಸ್ವಾಮಿಯರಾಗಬೇಕು ಅಂತ. ಇನ್ನೂ ಸ್ವಾಮಿಯರಾಗಿಲ್ಲ, ಸ್ವಾಮಿಯರಾಗಬೇಕು ಅಂತ ಒಂದು ಆಸೆನೂ ಇಲ್ಲ ನನಗೆ. ಬೈ ಚಾನ್ಸ್ ಸ್ವಾಮಿಯರಾದ್ರೂ ಅದಕ್ಕೆ ಆಶ್ಚರ್ಯ ಪಡೋಂಗಿಲ್ಲ. ಸ್ವಾಮಿಯರಂದ್ರೆ ಗೊತ್ತಾ? ಸ್ವಾಮಿಯರಂದರೆ ಜಸ್ಟ್ ಆಶೀರ್ವಾದ ಮಾಡಿ ಕಳಿಸೋದು. ಆ ಥರ ಮಾಡೋಣ ಅಂತ ನಾವು ಆ ಥರ ಮಾಡೋಣ. ಈ ಭೂಮಿ ಮೇಲೆ ಅಂತರ ಸೇವೆ ಮಾಡೋ ಸ್ವಾಮಿಗಳು ಮಹಾಪುರುಷಗಳಿದ್ದಾರೆ. ಇವಾಗ ನಿನ್ನೆ ನೀವು ಈಗ ಒಂದು 4-5 ಜನಕ್ಕೆ ಹೇಳ್ಬಾರ್ದೇನೋ, ಅದ್ರ ಕೇಳ್ತೀನಿ. 4-5 ಜನಕ್ಕೆ ಈಗ ದೆವ್ವ ಎಲ್ಲ ಬಿಡಿಸಿದ್ರಿ, ಇದೆಲ್ಲ ಏನೋ ಮೈ ಮೇಲೆ ಬಂತು, ಕಿರ್ಚಾಡ್ತಿದ್ರು. ಆಮೇಲೆ ಅವ್ರು ಚೆನ್ನಾಗಿ ತೀರ್ಥ ಹಾಕಿ ಎಲ್ಲ ಅದು ವೀಡಿಯೋ ಮಾಡೋದು ಬೇಡ ಅಂದ್ರಿ. ತೀರ್ಥ ಹಾಕಿ ಎಲ್ಲ ಮಾಡಿದ್ಮೇಲೆ ಚೆನ್ನಾಗಿ ಹೋದ್ರು.
ಬಟ್ ಈಗ ಬೇರೆ ಕಡೆ ಈಗ ನಾವು ಬೇರೆ ಯಾವ್ದು ಹೆಸರು ಹೇಳೋದು ಬೇಡ, ಬೇರೆ ನಾವು ಅಲ್ಗಳೇದು ಬೇಡ. ಆದ್ರೆ ಈಗ ಇದು ಒಂದೇನೋ ಒಂದು ಪ್ರಾಬ್ಲಮ್ ಆಗಿದೆ ಅಂದ್ರೆ ಹೋಮ ಮಾಡಿಸ್ಬೇಕು, ಮತ್ತೆ ಅವ್ರಿಗೆ ಇಷ್ಟು ದಿನ ಬರ್ಬೇಕು, ಇಷ್ಟು ದಿನ ಸುತ್ತಾಕ್ಬೇಕು, ಇಲ್ಲೇ ಮಲಗಬೇಕು, ದೇವಸ್ಥಾನದಲ್ಲೇ ಇಷ್ಟು ದಿನ ಇರಬೇಕು ಅಂತ ಹೇಳ್ತಾರೆ. ಬಟ್ ಆನ್ ದಿ ಸ್ಪಾಟ್ ರೆಡಿ ಮಾಡಿ ಕಳಿಸ್ತೀರಿ, ಅದೆಲ್ಲ ಹೆಂಗಾಗುತ್ತೆ? ಇಲ್ಲ, ಬೇರೆ ಬಗ್ಗೆ ಮಾತಾಡಬೇಡ, ಅದು ವೈಯಕ್ತಿಕ ವಿಚಾರ. ಈಗ ಅಲ್ಲ, ಬೇರೆ ಬಗ್ಗೆ ಎಲ್ಲ ಸ್ವಾಮಿಯರು ಇದ್ದಾರೆ, ಒಳ್ಳೆ ಸ್ವಾಮಿಯರು ಇದ್ದಾರೆ, ನಾವು ಯಾರು ಬೈಯಂಗಿಲ್ಲ. ಎಂತೆಂಥ ಪವಾಡ ಪುರುಷರು ಈ ಜಗತ್ನಾಗ ಇದ್ದಾರೆ. ನಾನೇನು ದೊಡ್ಡ ಪವಾಡ ಪುರುಷ ಅಲ್ಲ, ನಾನು ಕಣ ಎಂಥದ್ದು ಸ್ವಾಮಿಯರು ಇದ್ದಾರೆ, ಇವೆಲ್ಲ ಹಾಕೊಂಡು ಎಂತೆಂಥ ಪವಾಡ ಪುರುಷಿದ್ದಾರೆ. ಅವರೆಲ್ಲ ಯಾಕೆ ಹಿಂಗೆ ಸೈಲೆಂಟಾಗಿ ಕೂತಾರೆ ಅಂದರೆ ಕೆಲವು ಜನ ಎಲ್ಲ ಮರ್ಯಾದೆಗೆ ಹಂಚಿ ಕೂತಾರ ಅಂತ ನಂಗೆ ಅನಿಸುತ್ತೆ. ಒಳ್ಳೊಳ್ಳೆ ಇದ್ದಾರೆ ಸ್ವಾಮಿಯರು, ಎಲ್ಲರೂ ಬೇಯಂಗಿಲ್ಲ ರೀ. ಎಂಥದ್ದು ಸ್ವಾಮಿಯರು ಇದ್ದಾರೆ, ನಾವು ಸ್ವಾಮಿಯರು ನೋಡಿದ್ವಿ, ಸ್ವಾಮಿಯರು ಖಾಲಿ ಬಿದ್ದೀವಿ, ಎಂಥದ್ದು ನೋಡಿದ್ವಿ ನಾವು ಪವಾಡ ಪುರುಷರನ್ನ. ಅವರೆಲ್ಲ ಈಗ ಯಾಕೆ ಸೈಲೆಂಟ್ ಆಗ್ಬಿಟ್ಟಾರೆ ಅಂದರೆ ಎಲ್ಲಿ ತಪ್ಪಿ ಜನಗಳು ಈ ವಿದ್ಯಮಾನ ಯಾರೊಬ್ರು ಬಂದು ಕಂಪ್ಲೇಂಟ್ ಕೊಡ್ತಾರ ಅಂತ ಎದ್ಕೊಂಡಿದ್ದಾರೆ. ನಂಗೂ ಎಷ್ಟು ಹೇಳಿದ್ದಾರೆ ಪ್ರಾಬ್ಲಮ್ ಆಗುತ್ತೆ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ನನಗೆ ಸುಮಾರು ಜನ ಹೇಳಿದ್ದಾರೆ, ಈ ಥರ ಎಲ್ಲ ನೀವು ಮಾಡಕ್ಕೆ ಹೋಗ್ತಿದ್ದೀರಾ, ಮುಂದೊಂದು ದಿನ ನಿಮ್ಗೆ ತೊಂದರೆ ಆಗಬಾರ್ದು ಅಂತ ಬುದ್ಧಿಮಾತು ಹೇಳಿದ್ದಾರೆ ಕೆಲವು ಸ್ವಾಮಿಯರು. ನನಗೆ ನಾನು ಸ್ವಾಮಿಯರ ಬಗ್ಗೆ ತುಂಬ ಗೌರವ ನಮಗೆ, ಅದಕ್ಕೆ ಯಾರೂ ಸ್ವಾಮಿಯರ ಬಗ್ಗೆ ಎದ್ದಿಲ್ಲ. ಆದರೆ ಅಲ್ಲಿ ಕೆಲವೊಬ್ಬರು ಸ್ವಾಮಿಯರಿಗೆ ಹೆಸರು ಬೆಳೆ ಅಂತಾರೆ ಇದ್ದಾರೆ ನಮ್ಮಂಥರು. ದೇವ್ರು ಬರುತ್ತೆ ನನಗೆ, ಸ್ವಾಮಿಯರು ಬರುತ್ತೆ ನನಗೆ ಅಂತ ಅನ್ನೋದು ಒಂದು ಪವಾಡ ಪುರುಷ ಹೆಸರುಗಳಿದ್ದು ಮಾಡಬಾರ್ದು. ಯಾಕೆಂದರೆ ಈ ಜಗತ್ತಿನಲ್ಲಿ ನಂಬಿಕೆ ಅಂತ ಹುಟ್ಬಿಟ್ಟಿದೆ. ದೇವರು, ದೆವ್ವ, ಕಲ್ಲು ಮಣ್ಣು, ಸ್ವಾಮಿಯರು, ಗುರುಗಳು, ಅಪ್ಪ ಅಮ್ಮ ಅಂತ ಎಲ್ಲ ಅದು ಬಂದುಬಿಟ್ಟಿದೆ. ಅದನ್ನು ತಿದ್ದುಪಡಿ ಮಾಡೋಕ್ಕಾಗಲ್ಲ, ಯಾರ ಕಲಾಗಲ್ಲ. ಅದರಲ್ಲಿ ಕೆಲವರು ಹೇಳ್ತಾರೆ ನಾನು ದೇವರೇ ನಂಬಲ್ಲ ಅಂತ. ಈಗ ಜಾಸ್ತಿ ಏನು ಬರ್ತಾರೆ ಎಲ್ಲರೂ ಕೆಲವೊಂದು ಎಜುಕೇಟೆಡ್ ಇದ್ದಾರೆ, ತುಂಬ ಓದಿರ್ತಾರೆ, ತುಂಬ ಗೌರವ ಇರ್ತಾರೆ, ತುಂಬ ಅಫಿಷಿಯಲ್ ಇರ್ತಾರೆ. ಅದರಲ್ಲಿ ಸುಮ್ಮನೆ ಹೇಳ್ಕೊಳೋದು ಅಫಿಷಿಯಲ್ ಅಂತ ಯಾರು ಹೇಳ್ಕೊಳಲ್ಲ. ತುಂಬಿದ್ಕೊಡ ಬರ್ತಾವಲ್ಲ ದೇವಸ್ಥಾನಕ್ಕೆ, ಎಂತೆಂಥ ಪುಣ್ಯಾತ್ಮರು ಬರ್ತಾರೆ, ಅಕ್ಕಿ ಕೊಡ್ತಾರೆ, ಬೆಲ್ಲ ಕೊಡ್ತಾರೆ, ಸೀರೆ ಕೊಡ್ತಾರೆ ಅಲ್ವಾ. ಮೊನ್ನೆ ಬೇರೆ ಬಂದು ನೋಡಿಲ್ಲ, ಸ್ವಾಮಿಯರು ಅಂತಾನೆ, ಅದು ಎಂಥ ಸ್ವಾಮಿಯರು ಇದ್ದಾರೆ. ಅವರು ಇವನ್ಯಾರ ಬಂದು ನಾನು ಸ್ವಾಮಿಯರು ನಾನು ಬೇಗ ಬಿಡ್ರಿ ಅಂತಾನೆ, ನೋಡ್ದಲ್ಲ. ಸ್ವಾಮಿಯರು ಅಂತಾನೆ ಕೆಲವಡೆ ಬಿಡಿ ಸತ್ತ ಕೂತಾನೆ ಸ್ವಾಮಿಯರು ಅನ್ನೋದು. ಹಿಂಗೆ ಮರ್ಯಾದೆ ಕಳೆದು ಬೇಡ ಯಾರ್ದು, ಯಾಕಂದ್ರೆ ಅವ್ರ ತಕ್ಕಂತೆ ಕಳೆದು ಬೇಡ. ಬಟ್ ನೀವು ಆನ್ ದಿ ಸ್ಪಾಟ್ ಅಲ್ಲಿ ಅದರ ರೆಡಿ ಮಾಡ್ತೀರಲ್ಲ, ಅದು ಹೆಂಗ್ ಮಾಡ್ತೀರಾ, ಹೆಂಗಾಗುತ್ತೆ? ದೈವಿಚ್ಛೆಪ್ಪ, ನಾವೇ ರೆಡಿ ಮಾಡೋದಿಲ್ಲ. ಅವ್ರ ಭಕ್ತಿ, ಅಮ್ಮನ ತೀರ್ಥ ಮಹಿಮೆ, ಅಮ್ಮನ ಜಾಗದ ಮಹಿಮೆ, ಅವ್ರ ನಂಬಿಕೆ, ಅವ್ರ ನಂಬಿಕೆ. ನಮಗೆ ಅದೆಲ್ಲ ಅಭ್ಯಾಸ ಇಲ್ಲ, ನಾವು ತಲೆ ಬಿಡಿತೀವಿ ಹೇಳೋದಿಲ್ಲ. ಹುಷಾರಾಗ್ಲಿ. ಇಲ್ಲಿ ದೇವಸ್ಥಾನ ಕಟ್ತಿದಿರಲ್ಲ, ಇಲ್ಲಿಗೆ ಈಗ ದೇಣಿಗೆ ಕೊಡ್ತೀವಿ ಅಂತ ಮುಂಚೆ ಎಲ್ಲ ಬುಕ್ಕಲ್ಲಿ ಬರ್ಸೋಗಿದ್ರು ತುಂಬಾ ಜನ. ನಾನು ನೋಡಿದಂಗೆ 1-2 ಬುಕ್ ತುಂಬ ಹೋಗಿದ್ದು. ಅವರಲ್ಲಿ ಯಾರಾದ್ರೂ ಬಂದು ಏನಾರ ಸಹಾಯ ಮಾಡಿದಾರ, ಧನ ಸಹಾಯ ಮಾಡಿದಾರ? ಅದೇ ಈ ದೇವಸ್ಥಾನದಿಂದ ಅಲ್ಲಿ ಶಿಫ್ಟ್ ಮಾಡೋದಕ್ಕೆ ನಿಮ್ಗೆ ಮನಸ್ಫೂರ್ತಿಯಾಗಿ ಇಷ್ಟ ಇದೆಯಾ? ಮತ್ತೆ ಈ ದೇವಸ್ಥಾನ ಕಟ್ಟಕ್ಕೆ ಈಗ ನಿಮ್ಗೆ ಎಷ್ಟು ದಿನದಲ್ಲಿ ಮುಗಿಬೋದು? ಅಲ್ಲಿಂದ ಇಲ್ಲಿಗೆ ಯಾವಾಗ ಇಲ್ಲಿಗೆ ದೇವಸ್ಥಾನ ಬರ್ಬೋದು? ಕೆಲವೊಂದು ಜನ ಏನಂತಾರೆ ಅಲ್ಲಿಂದ ಇಲ್ಲಿ ತಿಕ್ತ ಅಂತಾರೆ, ಕೆಲವರು ಅಂತಾರೆ ಮಾಡಕ್ಕೆ ಕೆಲಸ ಇಲ್ದಾರೋ ಅಯ್ಯೋ ಹಂಗೆ ಮಾಡ್ತಾರೆ. ನಮಗೊಟ್ಟು ಎಲ್ಲಿರುತ್ತೆ ಇಂಪಾರ್ಟೆಂಟ್ ಅಲ್ಲ, ಜನಕ್ಕೆ ಅನುಕೂಲ ಆಗೋದು ಇಂಪಾರ್ಟೆಂಟು. ಅಲ್ಲಿರುತ್ತೆ ಇಂಪಾರ್ಟೆಂಟ್. ಅಲ್ಲಿ ಈಗ ಜನಸೆ ಮುಂದೊಂದು ದಿನ ಪಾರ್ಕಿಂಗ್ ಸಿಗಲ್ಲ, ಮುಂದೊಂದು ದಿನ ನಿಲ್ಲಕ್ಕೆ ಸಿಗೋದಿಲ್ಲ. ಈಗ ಈಚೆ ಹಳ್ಳ ಐತೆ, ಈಗ ಮಾವಿನ ಮರಿದಾವೆ, ಕೆಳಗಿನ ಬಿಟ್ಟಾರೆ. ಈಗ ಸದ್ಯಕ್ಕೆ ಈಗ ಅವರವರೇ ಜಗಳ ಆಡ್ತಾರೆ, ನಮ್ಮದು ಅಂತ. ಅವ್ರೇನು ನಾಳೆ ಒಂದು ಸಾವಿರ ಬೀಗ ಹಾಕ್ಯಂಡ್ರೆ ಏನೋ ಅವ್ರು ಸ್ಟೇ ತೊಂದರೆ, ನಾಳೆ ಏನಾಗಬಾರ್ದು ಅಂದ್ರೆ ಜನಕ್ಕೆ ತೊಂದರೆ ಆಗಬಾರ್ದು, ಹೋಗಕ್ಕೆ ಬರೋಕ್ಕೆ ತೊಂದರೆ ಆಗಬಾರ್ದು. ಈ ಕಡೆ ಮಾಡೋದ್ರಿಂದ ಉಪಯೋಗ ಭಾಳ ಅನುಕೂಲ ಆಗುತ್ತೆ. ನೋಡಿ ರಸ್ತೆ ಭಾಳ ಸಸ್ತ ಆಗುತ್ತೆ. ರಸ್ತೆ ಇಲ್ಲೇ ಐತೆ. ಯಾರಾದರೂ ಪುಣ್ಯಾತ್ಮರು ದಾರ ರಸ್ತೆ ಇದೆ, ಯಾರ ಪುಣ್ಯಾತ್ಮರು ಅಂತಾರೆ, ಯಾರ ಗೆದ್ದಂಥ ಪುಣ್ಯಾತ್ಮರು ನಮ್ಮ ಏರಿಯಾದಲ್ಲಿ ಯಾರೋ ಒಂದು ದೊಡ್ಡ ಮನುಷ್ಯರು ಅಂತ ಕರ್ಕೊಂತ ಒಂದು ರೋಡ್ ಮಾಡ್ತಾರೆ. ಸದ್ಯಕ್ಕೆ ರೋಡ್ ಇಲ್ಲ, ಇದಕ್ಕೆ ಯಾರು ಮುಂದೆ ಮಾಡ್ಬೋದೇನೋ ಅಂತಾರೆ, ಯಾರು ಬರ್ಬೋದೇನೋ ನೋಡೋಣ ಮಾಡೋ ಅಂತಾರೆ ಅಂತ. ಓಡಾಡ್ಲಿಕ್ಕೆ ಜಾಗ ಇದೆ, ಮಣ್ಣು ರಸ್ತೆ ಇದೆ. ಅಲ್ಲಿ ಸ್ವಲ್ಪ ಮಳೆಗಾಲದಲ್ಲಿ ತೊಂದರೆ ಆಗುತ್ತೆ. ನಮ್ಮೂರಿಂದ ಸರಸ್ವತಿಪುರದಿಂದ ಬರ್ಬೋದು, ಈಗ ಚಿಕ್ಕಮಗಳೂರು ಮೇಲೆ ಬರ್ಬೋದು. ನೋಡೋ ಮುಂದೊಂದು ದಿನ ಯಾರು ಅಂತ ಮಹಾನುಭಾವರು ಬಂದು ರಸ್ತೆನೂ ಮಾಡಿಸ್ಬೋದು. ಸದ್ಯಕ್ಕೆ ರೋಡ್ ಇಲ್ಲ. ಇಲ್ಲಿಗ ಈಗ ದೇಣಿಗೆ ಸಹಾಯ ಅಂತ ಏನಾದರೂ ಬರ್ತಿದ್ಯಾ? ದೇಣಿಗೆ ಸಹಾಯ ಬರ್ತಾ ಇದೆ. ನೀವು ಯಾರನ್ನೂ ಕೇಳಿಲ್ಲ, ಯಾರನ್ನೂ ಕೇಳೋದು ಇಲ್ಲ. ನಾನು ನೋಡಿದ ಮಟ್ಟಿಗೆ ಈಗ ಯಾರೋ ಒಬ್ರು ಮೊನ್ನೆ ಬಂದು ನಾನು ವಿಡಿಯೋ ಮಾಡಬೇಡಿ ಅಂತಿರೋದನ್ನೆಲ್ಲ ನಾವು ಮಾಡಾಕ್ಬೇಕು ಅಂದರೆ, ಯಾರೋ ಬಂದು ಬಡವರು 1,000 ನಾನು ಹಾಕ್ಬೇಕು ಅಂದ್ಕೊಂಡಿದ್ದೀವಿ ಸ್ವಾಮಿ ಅಂತೇಳಿ 1,000 ಹಾಕ್ತಕ್ಕೆ ಈಗ ಅವ್ರಿಗೆ 10 ರೂಪಾಯಿ ಇಸ್ಕೊಂಡು ತಿರ್ಗಿ ಅವ್ರ ಜೋಗಿ ದುಡ್ಡು ಕಳಿಸಿದ್ರಿ. ಇದೇ ಥರ ನೀವು ವಾಪಸ್ ಕೊಡ್ತಾ ಇದ್ದೀರಿ. ದೇವಸ್ಥಾನ ಕಟ್ಟೋದಂಗೆ ಇಲ್ಲ, ಅವರು ಬಡವರಿದ್ದಾರೆ, ಬಡವರಿದ್ದರು. ಅಮ್ಮನಿಗೆ ಅವರು ಈಗ ಕೂಲಿ ಮಾಡ್ತಿರ್ತಾರೆ, ಆಯ ಕೆಲಸ ಮಾಡ್ತಾರೆ, ನೆಲ ವರ್ಷಿ. ಅವ್ರು ಯಾಕೆ ಕೊಟ್ಟೆ ಅಂದರೆ ಕೂಲಿ ಮಾಡೋದ್ರಂತ ದುಡಿಸ್ಕೊಂಡು ಅವಶ್ಯಕತೆ ಇಲ್ಲ. ಅವ್ರ ಅರ್ಕೆ ಹೊತ್ಕೊಂಡು ಅವ್ರ ಕೆಲಸ ಆಗಿರುತ್ತಲ್ಲ, ಅವ್ರ ಅರ್ಕೆ ಅದನ್ನು ನೀವು ಇಸ್ಕೊಂಡಿಲ್ಲ ಅಂದರೆ ಮತ್ತೆ ಈಗ ಇಂಪ್ರೂವ್ಮೆಂಟ್ ಮಾಡೋದು ದೇವಸ್ಥಾನ ಕಟ್ಟಕ್ಕಾಗ ಹೆಂಗೆ ಮಾಡ್ತೀರಾ? ಅರ್ಕೆ ಅಂತ ಇಸ್ಕೊಂಡು ನಾನು ಕೈ ಇಸ್ಕೊಂಡು ಕೊಟ್ಟರೆ ಅರ್ಕೆ ತಿರ್ದಂಗೆ ಅದು ದೇವಸ್ಥಾನಕ್ಕೆ ಬಂದು ದೇವಸ್ಥಾನ ಮುಟ್ತೀವಿ, ತಾಯಿನ ಮೌಂಟಕ್ಕೆ ಬಂದು ತಾಯಿ ಪದಕ್ಕೆ ಬಿಟ್ಟು ಅನ್ನೋದು ನನ್ನ ಕೈ ಬಂದರೆ ಅದು ಅರ್ಕೆ ಬಂದಂಗೆ. ಹಂಗಾಗಿ ನಾನು ವಾಪಸ್ ಅವರಿಗೆ ಕೊಟ್ಟು ಬಡಬಗ್ರಿಗೆ ಕೊಡ್ತೀನಿ. ಕೆಲವೊಂದು ಜನ ಬುಕ್ಕಲ್ಲಿ ಬರ್ಸೋಯಾರೆ, ಕೆಲವೊಂದು ಜನ ನಮ್ಮ ನಂಬರ್ಸ್ಗೋಸ್ಕರ ನಿಮ್ಗೆ ಏನು ಬೇಕಾದ್ರೂ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲರೂ ಇಲ್ಲ, ಮಾಡಿದ್ದಾರೆ. ಸಿಮೆಂಟ್ ಕೊಡ್ಸರಿದ್ದಾರೆ, ಈ ಅಕ್ಕಿ ಕಲ್ಲು ಯಾರೊಬ್ಬರು ಒಂದು ಕಲ್ಲು ಕೊಡಿಸಿ ಒಬ್ರು ಹೇಳಿದ್ದಾರೆ. ಅಂಶಾಂಡ ಪುಣ್ಯಾತ್ಮ ಕೊಟ್ಟಾನೆ, ಇಟ್ಕೆ ಕೊಟ್ಟಾರೆ. ಕೆಲವೊಂದು ಜನ ಮಾಡಿದ್ದಾರೆ, ಎಲ್ಲರೂ ಭಯಂಗ. ಅಲ್ಲೂ ಕೆಲವರು ನಂಬರ್ಸ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತೀವಿ ಅಂತ ಹೇಳಿ ಸುಳ್ಳು ಹೇಳೋರು ಭಾಳ ಜನ ಇದೆ. ಜಾಸ್ತಿ ಜನ ಇರೋದು ಬುಕ್ಕಲ್ಲಿ ತುಂಬಿಸಿರೋಲ್ಲ, ಸುಳ್ಳು ಹೇಳಿರೋರು. ನಂಬರ್ ಕೊಟ್ಟಿರೋರೆಲ್ಲ ಇರೋರು, ಅವ್ರು ಸುಳ್ಳು ಹೇಳಿರೋರು. ಜನಸೇವೆ ಮಾಡೋರೆಲ್ಲ ಇದ್ದಾರಲ್ಲ ಅವರೆಲ್ಲ ಒಳ್ಳೆಯವರು. ಯಾಕಂದರೆ ಎಲ್ಲರೂ ಬೇಯಂಗಿಲ್ಲ. ತುಂಬ ಜನ ಎಂತೆಂಥರ ಬಂದು ರಸ್ತೆ ಮಾಡಿಸ್ತೀವಿ ಅಂತೆಲ್ಲ ಹೇಳೋ ಭರವಸೆ ಕೊಟ್ಟಿದ್ದಾರೆ. ಭರವಸೆಗೇನು ಮಹಾಪೂರ, ಭರವಸೆಗೇನು ಕಮ್ಮಿ ಇಲ್ಲ. ದೇವಸ್ಥಾನ ಇಷ್ಟ ಆದರೂ ಬಂದು ಯಾರು ಬಂದು ಹಿಂಗೆ ಯಾಕೆ ಮಾಡ್ತಿದ್ದ ಅಂದರೆ, ಯಾರು ಯಾಕ್ರಿ ಇಷ್ಟು ದಿನ ಸೇವೆ ಮಾಡ್ತೀವಲ್ಲ, ಯಾರು ಇಷ್ಟೊಂದು ನೀವು ಬಡ ಸೇವೆ ಮಾಡ್ತಿರಲ್ಲ, ನೀವು ಸುಸ್ತಾದಿರಲ್ಲ, ನಿಮ್ಮ ಕಾಲು ಉತ್ಕೊಂಡಿರ್ತಾರ ಅಂತ ಯಾರು ಕೇಳಿಲ್ಲ. ಆದರೆ ನೀವು ನೋಡಿದಿರಲ್ಲ, ಲೇಟ್ ಆಗುತ್ತಾ
ನಾನ್ ಕೇಳ್ತಾ ಇರೋದು, ನೀವೀಗ ಯಾರೋ ಒಬ್ರು ಅರ್ಕೆ ಮಾಡ್ಕೊಂಡಿರ್ತಾರೆ, ಬಡವರು ಶ್ರೀಮಂತರು, ಅವ್ರ ಕೆಲಸ ಆಗಿರುತ್ತೆ, ಬಟ್ ಅವ್ರು ನಿಮ್ಗೆ ಅರ್ಕೆ ತೀರ್ಸಕ್ ಬಂದಾಗ ಅರ್ಕೆ ದುಡ್ಡು ನೀವು ಈಗ 1,000 ಹಾಕ್ತಿವಿ ಅನ್ಕೊಂಡಿರ್ತಾರೆ, ನೀವು ಅದ್ರಲ್ಲಿ 11 ರೂಪಾಯಿ ಯಾಕಮ್ಮ ಸಾಕು, 100 ರೂಪಾಯಿ ಯಾಕೆ ಸಾಕು, ಉಳಿದು ನಿಮ್ಮ ಮನೆ ಉಪಯೋಗಿಸ್ಕೊಂಡು ವಾಪಸ್ ಕೊಡ್ತೀರಿ. ಈ ಕಾಲದಲ್ಲಿ ಯಾರು ಕೊಡ್ತಾರೋ ಬಿಡಲ್ವೋ, ಬಟ್ ನೀವು ಕೊಟ್ಟಿದ್ದೀರಾ ಅಂತ ತುಂಬಾ ನೋಡಿದೀನಿ. ಬಟ್ ವಿಡಿಯೋ ಮಾಡಕ್ ನೀವು ಬೇಡ ಅಂತೀರಿ. ಬಟ್ ಹಂಗ್ ಕೊಟ್ರೆ ಬಟ್ ನಿಮ್ಗೆ ಇಲ್ಲಿ ಕಟ್ಟಕ್ಕೆ ನೀವು ಜೀವನಕ್ಕೆ ಎಲ್ಲ ಹೆಂಗ್ ಮಾಡ್ತೀರಾ? ಏನು ನಡೀತಾ ಇದೆ, ಜೀವನಕ್ಕೆ ಏನು ತೊಂದರೆ ಇಲ್ಲ. ಬಡಬಗ್ರು ಅಕ್ಕಿ ಕೊಡ್ತಾರೆ, ಬೆಲ್ಲ ಕೊಡ್ತಾರೆ, ಕಾಣಿಕೆ ಡಬ್ಬಿ ಒಳಗೆ ಪ್ರೀತಿ ತೋರಿಸಿರ್ತಾರೆ, ಅದೇನು ತೊಂದರೆ ಇಲ್ಲ, ಜೀವನ ನಡೀತಾ ಇದೆ. ಬಟ್ ದೇವಸ್ಥಾನ ಕಟ್ಟೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಬಸ್ ಸ್ಟಾಪಿಂದ ಬದ್ದ ಸೀರೆ ವಾಪಸ್ಸು ಬಸ್ ಸ್ಟಾಪ್ ಸೀರೆ ಅಂಗಡಿಗೆ ಹೋಯ್ತವೆ. ನಾನು ನೋಡಿದ ಪ್ರಕಾರ ನಾವು ಎಲ್ಲರೂ ಒಂದು ಸೀರೆ ತಗೊಂಡು ಒಂದ್ ಕಡೆ ನಾವೇ ಸೀರೆ ತಗೊಂಡು ಒಂದ್ ಕಡೆ ಆ ಸೀರೆ ಹಣ ಈ ಅಂಗಡಿಗೆ ಯಾಕೆ ತಗೋತೀರಿ, ಆ ಅಂಗಡಿಗೆ ವಾಪಸ್ ದೇವಸ್ಥಾನದಿಂದ ಬರ್ತವೆ, ಯಾಕೆ ಕೊಡ್ತೀರಿ ನೀವು? ಅದ್ರ ಬದಲು ಉಂಡಿಗೆ ಹಾಕ್ಬಿಡಿ, ಏನೋ ದೇವಸ್ಥಾನ ಕೆಲ್ಸಕ್ಕಾರ ಆಯ್ತವೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಬಂದು ಸೀರೆಗಳೆಲ್ಲ ಜನಗಳು ಕೊಡ್ಬೇಕು ಅಂತ ನಿಮ್ಗೆ ಅನ್ಸಿದ್ದ, ಇಲ್ಲ ಅಂದ್ರೆ ಬಡವ್ರು ಬಂದವ್ರು ಕೊಡ್ಬೇಕು ಅಂತ ನೀವೇ ಅಮ್ಮನ ಪ್ರೇರೇಪಣೆ ಆಗಿದ್ದ? ಅಲ್ಲ, ಹಂಗೇನಿಲ್ಲ. ಹೀಗೆ ಒಂದು ನಾವು ತುಂಬ ಬಡವರು, ಅದು ಪದೇ ಎಲ್ಲ ಲೈವಲ್ಲಿ ಅದನ್ನೇ ಹೇಳ್ತಾರೆ ಅಂತ ಹೇಳ್ತಾರೆ. ನಮಗೆ ನಮ್ಗೆ ಹಾಕೋಕ್ಕೆ ಬಟ್ಟಿರಲಿಲ್ಲ, ಒಂದು ಬಟ್ಟೆ. ಇವತ್ತು ಎಷ್ಟು ಜನ ಇದ್ದಾರೆ, ಒಂದು ಹೊತ್ತಿನ ಅನ್ನಿಲ್ದಾರು, ತುತ್ತು ಅನ್ನ ಊಟಕ್ಕಿಲ್ದಾರೋ, ಒಂದೇ ದಿವಸ ನಾಳೆ ಇವತ್ತು ಜೀವನ ಹಂಗೆ. ಯಾಕೆ ಮಳೆ ಬಂದ್ರೆ ಹಂಗಪ್ಪ, ಬಿಸಿಲು ಬರಂಗಪ್ಪ ಅನ್ನೋ ಜನ ಅಂತ ಇದ್ದಾರೆ. ನಾವೇನಲ್ಲ, ಎಲ್ಲರನ್ನೂ ಇಡೀ ಪ್ರಪಂಚ ಸರ್ ಮಾಡ್ತೀವಿ ಅಂತ ಹೇಳೋದು ಸುಳ್ಳು. ಕೈಲಾದ ಬಡಬಗ್ರಿಗೆ ಒಂಚೂರು ಸಹಾಯ ಮಾಡೋಣ, ಒಂಚೂರು ಅಕ್ಕಿ ಕೊಡೋಣ, ಸಾಧ್ಯವಾದ ಒಂದು 4 ಬೆರ್ಶಿ ಕೊಡೋಣ, ಸಾಧ್ಯವಾದ ಒಂದು 2 ಸೀರೆ ಕೊಡೋಣ ಅಂತ. ಸಾಧ್ಯವಾದ ಹ್ಯಾಂಡಿಕ್ಯಾಪ್ ಕೆಲವು ಅಂತರ ಹಾಕೊಂಡು ದುಡ್ಡಿರೋದೆಲ್ಲ, ಕೆಲವು ಫೋಟೋಗಳು ಅದಕ್ಕೆ ಸ್ಟಿಕ್ಕರ್ಗಳು ಕೊಡ್ತೀವಿ, ಫೋಟೋ ಕೊಡ್ತೀವಿ. ಅದು ನೋಡಿರ್ತೀರಿ. ಈಗ ಸಾಮಾನ್ಯವಾಗಿ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ. ಯಾಕೆಂದರೆ ತುಂಬ ಸೇವೆ ಮಾಡೋಕ್ಕೆ ಹೋದರೆ ನಾವು ದಿವಸ ಈ ಜನಗಳು ಬಂದಾರೆಲ್ಲ ಲೇಟ್ ಆಗುತ್ತಾ ಅಂತ ಕೇಳ್ತಾರೆ. ಅದೊಂದೇ ಸಮಸ್ಯೆ. ದೇವಸ್ಥಾನ ನಡೆಸೋಕೆ ಏನು ಕಾರಣ, ಏನು ಬೇಜಾರ ಅಂದರೆ ದುಡ್ಡು ಬರ್ತಿಲ್ಲ ಅಂತ ಬೇಜಾರಿಲ್ಲ, ದುಡ್ಡು ಆಗ್ತಿಲ್ಲ ಅಂತ ಬೇಜಾರಿಲ್ಲ. ಹೆಂಗೆ ಹಳ್ಳಿ ಸೇವೆ ನಡೀತೈತಿ. ಆದರೆ ಜನ ಸುಮ್ಮನೆ ಹೋಗೋದು. ಆದಷ್ಟು ಏನೇ ನೋಡಿ, ಏನೇ ಬಂದು, ಎಷ್ಟೇ ಕಾಲ ಮುಂದುವರೆದಿದ್ರು, ಎಷ್ಟೇ ಜನ ಮುಂದುವರೆದಿದ್ರು, ಜನ ಕೇಳೋದು ಬರೀ ಪೆದ್ದ ಪ್ರಶ್ನೆ. ಹೆಚ್ಚಿನ ಈಗ ನೋಡಿ, ಕೆಲವೊಂದು ಸಂಗತಿ ಏನು ಬೇಜಾರಾಗುತ್ತೆ, ಕೆಲವು ಮನೇಲಿ ಕೆಲ್ಸಕ್ಕೆ ಬರ್ತಾರೆ. ಈಗ ಅವತ್ತಿನ ಕಾಲಕ್ಕೆ ಇವತ್ತಿನ ಕಾಲಕ್ಕೆ ಹೆಣ್ಮಕ್ಳಾರೆ ಗಂಡ್ಮಕ್ಳು ಕೆಲ್ಸಕ್ಕೆ ಹೋಗಬೇಕು. ಕೆಲಸ ಇದ್ದಾಗ ಬೇಡಿಕೆ ಬೇಕಿಲ್ಲ. ಅಟ್ಲೀಸ್ಟ್ ತಾಯಿ ತಂದೆ ಬಂದಾಗ ಅವ್ರು ತೊಗೊಂಡಾಗ ಅಂತರ ಕಟ್ಕೊಂಡು ಅಲ್ಲಿ ನಂಬಿಕೆ ಬೇಕು. ಅಲ್ಲಿಂದ ನಂಬಿಕೆ ಅನ್ನೋದು ದೊಡ್ಡದು ಎಲ್ಲಿದ್ರು. ಯಾವುದಾದ್ರು ನೋಡಿದಿರಲ್ಲ, ನಮ್ಮ ಮಗಳು ಬರಲ್ಲ, ಗೌರ್ಮೆಂಟ್ ಕೆಲಸ ಸಿಗುತ್ತಾ, ಮಗ ಬರಲ್ಲ, ಮದುವೆ ಆಗುತ್ತಾ, ನಮ್ಮ ಮಗ ದೇವ್ರು ನಂಬಲ್ಲ, ನಮ್ಮ ಮಗಳು ದೇವ್ರು ನಂಬಲ್ಲ ಅಂದರೆ ಜಾಸ್ತಿ ಅವರೇ ಯಾರೋದೀಗ ನಂಬಲ್ಲ ಅನ್ನೋಕ್ಕಂತಾರೆ. ನಂಬಿಲ್ಲ ಅಂದರೆ ನಂಬಿಸೋಕ್ಕಾಗಲ್ಲ. ನಂಬಿಕೆ ಹೆಸರು ಬರಲಿ, ಒಂದು ದುಡ್ಡು ಹಾಕಲಿ, ನಂಬಿಕೆ ಹೆಸರು ಬರಲಿ, ನಮಸ್ಕಾರ ಮಾಡಲಿ. ಈ ವರ್ಷ ನೋಡಿ ದೇವಸ್ಥಾನ ಅಲ್ಲಿ ಕಾಣುತ್ತೆ ನಿಮಗೆ, ತೋರಿಸ್ತೀನಿ. ಈಗ ಇದು ಮೂಲಸ್ಥಾನ, ಇಲ್ಲೊಂದು ಭಾಳ ನೀಟಾಗಿ ಕಟ್ಟಬೇಕು ಅಂತ ಹೇಳಿ. ಬಟ್ ಇಲ್ಲಿ ಈಗ ನೀವು ದೇವಸ್ಥಾನ ಕಟ್ತಿದಾರಲ್ಲ, ಈಗ ಅದು ಅಷ್ಟು ದೊಡ್ಡ ಗುಡಿ ಇದೆ, ಮತ್ತೆ ಯಾಕೋ ಇವ್ರು ಚಿಕ್ಕ ದೇವಸ್ಥಾನನೇ ಮಾಡ್ಬಿಟ್ರು ಈ ತರ? ಯಾರು ಮಾತಾಡ್ತಾರೆ ಈ ತರ? ಜನ ಮಾತಾಡೋ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ಇನ್ನು ಹೋಗ್ಬೇಕಾದ ಜನರು ಬಂದು ಆಗಲ್ಲ. ಮಾತಾಡೋದು ಯಾರು ಗೊತ್ತಾ, ಮನೆಗೇನು ಕೆಲಸ ಮಾಡಿದ್ದಾರೆ ಮಾತಾಡ್ತಾರೆ. ಎಲ್ಲಿ ದೇವಸ್ಥಾನ ಇರುತ್ತೆ, ಇದು ಮೂಲಸ್ಥಾನ ಇಲ್ಲಿಂದ ಇಲ್ಲಿ ಬರುತ್ತೆ. ಏನು ಹಂಗೆ ಕಟ್ಟಬೇಕು ನಮ್ಮ ಆಸೆ. ಮುಂಚೆ ಹೆಂಗಿತ್ತು ದೇವಸ್ಥಾನ, ಹಂಗೆ ಕಟ್ಟಬೇಕು ಅನ್ನೋ ಆಸೆ. ಸದ್ಯಕ್ಕೆ ಇವಾಗ ಏನು ಮಾಡ್ತೀವಿ ಅಂದರೆ, ಒಂದಿನ ಅಲ್ಲೊಂದು ಸಣ್ಣದಾಗ ಪ್ಲಾನ್ ಮಾಡಿದ್ವಿ. ಮಳೆಗಾಲ ಶುರು ಆಗ್ತದೆ, ಅದಕ್ಕೆ ಒಂದು ಸಣ್ಣ ಗುಡಿ ಹೆಂಗೆ ಮಾಡೋಣ ಅಂತ. ಅಲ್ಲೂ ಕೆಲವರು ಹೇಳ್ತಾರಲ್ಲ, ನಾನು ಅಲ್ಲ ನನ್ನ ತಮ್ಮಂದ್ರೆ ಹೇಳ್ತಾರಣ, ಅಲ್ಲೊಂದು ಸರಿ ಕಟ್ಟಿ ಮತ್ತೆ ಆಡ್ಕೊಂತಾರೆ, ಇನ್ನೊಂದು ಸರಿ ಆಡ್ಕೊಂತಾರೆ ಅಂತ. ಜನ ಆಡ್ಕೊಂತಾರೆ, ಆಡ್ಕೊಂಡಾರು ಬಂದು ಜಾಗ ಕೊಡಿಸೋದಿಲ್ಲ. ಜಾಗ ಯಾರು ಅಥವಾ ಜಾಗನೂ ಕೊಡೋದಿಲ್ಲ. ನೋಡುತ್ತೀರಲ್ವಾ, ಸಹಾಯ ಮಾಡಕ್ಕೆ ಯಾರು ಮುಂದೆ ಬರಲ್ಲ, ಆಡ್ಕೊಳಕ್ ಮುಂದೆ ಓಡಾಡ್ತಾರೆ. ಆಡ್ಕೊಳ್ಳೋದಿಲ್ಲ ಅನ್ನೋದು. ಈಗ ಬರೀ ಈಗ ಸಿನಿಮಾದಲ್ಲಿ ಈಗ ಇದು ಶ್ರೀರಾಮಚಂದ್ರನಿಗೆ ಹೆಸರು ಬಂದಿದ್ದ ರಾವಣ ಇದ್ದ ಅಂತ, ಭೀಮ ಇದ್ದ ಅಂತ, ಭೀಮಿಗೆ ಹೆಸರು ಬಂದಿದ್ದು ದುರ್ಯೋಧನ ಇದ್ದ ಅಂತ. ಒಬ್ಬ ಎದುರಾಳಿ ಇರಲೇಬೇಕ್ರಿ ಅಲ್ಲ. ಈಗ ನಮಗೆ ಎಲ್ಲ ಮೆನ್ಷನ್ ಮಾಡ್ತೀವಿ. ಈಗ ಗುಡಿ ತಂದು ಇಕ್ತೀವಿ. ಈಗ ಬಡಬಗ್ರೆ ಅನ್ಕೊಳ್ಳೋ ನೆಕ್ಸ್ಟ್ ಒಂದು ಐಡಿಯಾ ಮಾಡಿದ್ದೀವಿ. ನಾಳೆ ಒಂದು ಸಣ್ಣ ಗುಡಿ ಹೆಂಗೆ ಸ್ವಲ್ಪ ಮುಂಚೆ ಇತ್ತು, ಒಂದು ಸಿಮೆಂಟ್ ಗುಡಿ ಹೆಂಗೆ ಕಟ್ಟಿ ಜನ ದರ್ಶನ ಮಾಡ್ಕೊಂಡು ಹೋಗ್ತಾ ಇರಲಿ. ಅಲ್ಲಿ ಸಾಮಾನ್ಯ ಮುಂದಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ರಸ್ತೆ ಇರುತ್ತೆ, ರಸ್ತೆ ಪಾರ್ಕಿಂಗ್ ಆಗ್ತದೆ. ಸ್ವಲ್ಪ ಗುಡಿ ಹೆಂಗೆ ಕಟ್ಟಿ ಇಲ್ಲಿ ಪೂಜೆ ನಡೀತಾ ಇರುತ್ತೆ. ಇಲ್ಲಿಂದ ನಿಧಾನಕ್ಕೆ ದೇವಸ್ಥಾನ ಕಟ್ಟೋಣ ಅಂತ ಹೇಳಿ. ಯಾಕಂದರೆ ಅದು ಕ್ಷಣಕ್ಕೆ ದೇವಸ್ಥಾನ ಕಟ್ಟೋಕ್ಕಾಗೋದಿಲ್ಲ. ನೋಡಿರ್ತೀರಿ ನೀವೆಲ್ಲ. ಆಮೇಲೆ ಈಗ ಭಾಳ ಅನುಕೂಲ ಆಗ್ತದೆ ಜನಕ್ಕೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ, ಬಂದು ಜನ ಬೇಗ ಹೋಗ್ಬೇಕಂದ್ರೆ ಒಂದು ಸಂಗತಿ ಏನಂದರೆ, ಜನ ಕೇಳೋದು ಒಂದೇ, ಬೇಗ ಹೋಗ್ತೀವಿ. ಆಮೇಲೆ ನೋಡ್ತಿರಲ್ಲ, ಆಟೋಗಳು ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡು ಬರಬೇಡ್ರಿ ಅಂತ ಹೇಳ್ತೀವಿ. ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡು ಆಟೋದವ್ರು ಬೈತಾರೋ, ಆಟೋದವ್ರು ಹೆಂಗೆ ಮಾಡ್ತಾರೋ, ಇವ್ರು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ಆಟೋದವ್ರು ಹಂಗೆ ಮಾಡೋದಿಲ್ಲ ಎಲ್ಲರೂ. ಇಲ್ಲಿ ಬರ್ತಾರೆ, ನನಗೆ ನೋಡಿರಲ್ಲ, ಸ್ಟ್ರೆಸ್ ಇರುತ್ತೆ. ಯಾರೊಬ್ರು ಬಂದು ಬೇಗ ಹೋಗ್ಬೇಕು, ನಾನು ಆಟೋ ಬೇಗ ಹೋಗ್ಬೇಕು ನಾನು ಅಂತ ಹೇಳಿ ನನಗೆ ಬಂದು ಆಟೋದವ್ರು ನಮ್ಮನ್ನು ಕಾಯ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಆಟೋದನ್ನ ಅವ್ರನ್ನ ಕಾಯ್ತಿರ್ತಾರೋ, ಇವರೇ ಆಟೋದವ್ರನ್ನ ಕಾಯಿಸ್ತಾರೋ, ಆಟೋದನ್ನ ತಪ್ಪ ಇವನು ತಪ್ಪ ಗೊತ್ತಿರೋದಿಲ್ಲ. ನೋಡಲ್ಲ, ನಾನು ಸ್ಟ್ರೆಸ್ ಇರುತ್ತೆ, ಯಾರೋ ಒಂದು ಗಂಟೆ ಅಂತ ಏನು ಹೇಳಿ ಆಟೋದನ್ನ ಹೋಗ್ತಾನೆ, ಬೇಗ ಹೋಗ್ತಾನೆ, ಫೋನ್ ಮಾಡ್ತಾನೆ ಅಂತ ಹೇಳ್ತೀರಿ. ಆಟೋದವ್ರಿಗೆ ಏನು ಕೆಲಸ? ಕೆಲವೊಂದು ಆಟೋದವ್ರು ಯಾರಿದ್ದೀರ ಇಲ್ಲಿ ಎಲ್ಲಿ ನಮ್ಮ ಆಟೋದವ್ರು ಯಾರಿದ್ದೀರಪ್ಪ, ನಿಮ್ಮ ಮನೆಗೆ ನಿಮ್ಮ ಹೆಂಡತಿ ಮಕ್ಕಳು ಬಸ್ಸರ ನಿಮ್ಮ ಸ್ಕೂಲ್ ಮಕ್ಕಳು ಕರ್ಕೊಂಡ್ಬರ್ಬೇಕು ಅಂದ್ರೆ ಆಟೋ ಬಾಡಿ ಕಣೋ. ಇಲ್ಲಿ ಬಂದು ಸುಮ್ಮನೆ ಅವ್ರು ಜನಕ್ಕೆ ನೀವೇ ಹಿಂಸೆ ಕೊಡ್ತೀರೋ, ಅಥವಾ ಜನ ಸುಳ್ಳು ಹೇಳ್ತಾರೋ ಗೊತ್ತಿಲ್ಲ. ಜನ ಸುಳ್ಳು ಹೇಳ್ತಾರೋ, ಇಲ್ಲ ಆಟೋದವ್ರು ಹೆಂಗಂತಾರೋ ಒಂದು ಗೊತ್ತಿಲ್ಲ. ಅಲ್ಲಿ ನಮ್ಮ ಹುಡುಗರು ಅಂತ ಏನು ಕಟ್ಟೋರಿಗೆ ಸದ್ಯಕ್ಕೆಲ್ಲ ಅಂತ ಒಳ್ಳೆಯರಿದ್ದಾರೆ. ಅದು ಒಂದೆರಡು ನಾಯಿ ಬೊಗಳೋದ್ರೆ ಎಲ್ಲ ಕಡೆ ನಾಯಿ ಬೊಗಳುತ್ತೆ. ಬೊಗಳ ನಾಯಿಗಳು ಕಚ್ಚೋದಿಲ್ಲ, ಕಚ್ಚ ನಾಯಿ ಬೊಗಳಲ್ಲ. ಹಾಗಾಗಿ ಕ್ಷೇತ್ರ ಇದು. ಒಂದೊಂದಿನ ಸಣ್ಣ ಗುಡಿ ಹೆಂಗೆ ಮಾಡಿ
ಜನ ದರ್ಶನ ಮಾಡೋಣ ಅಂತ ಓಡಾಡ್ತೀವಿ. ಇದು ನಾವು ತಾಂಡ್ರಿ ಮುಂಚೆ ಆ ದೇವಸ್ಥಾನ ನೆಕ್ಸ್ಟ್ ಆ ದೇವಸ್ಥಾನ ಏನು ಅದು ನಮ್ಮ ಮೂಲಸ್ಥಾನ ಹಂಗೆ ಇರುತ್ತದು, ನಾವು ಅದನ್ನು ತೆಗೆಯೋದಿಲ್ಲ. ನಮಗೆ ಪೂಜೆ ಆಗ್ತದೆ, ನಾವು ಜನಗಳಿಗೆ ಕೊಡೋದಿಲ್ಲ. ಜನ ಕೊಟ್ಟರೆ ಜನ ಲೇಟ್ ಆಗುತ್ತಾ ಅಂತ ಕೇಳೋದು ಜನ. ಕೈ ಹಿಡಿ ತಿರ್ಗಿ ಹೊಡೆದು ಕರೀತಾರೆ ಜನ. ದಿನ ಸ್ವಾಮಿಯವ್ರ ಕೈ ಸಿಕ್ಕಿದ್ರೆ ಏನಾಗುತ್ತೆ ಅಂದರೆ ನಮ್ಮ ಬೆಲೆ ಹೋಗ್ತದೆ. ದಿನ ನಾವು ಸ್ವಾಮಿಗಳು ಏನು ಮಾಡಬೇಕು, ದಿನ ಕೈ ಸಿಕ್ಕಬಾರ್ದು. ಈಗ ದಾಕ್ಷಿಣ ದಿನ ಸಿಕ್ಕಿ ಉಳಿ ಅಂತ ಹೇಳ್ತಾರೆ. ಈಗ ಅದೊಂದು ಕ್ವಶನ್ ಕೇಳ್ಬೇಕಾಯ್ತು ನಿಮ್ಮನ್ನ. ಜನ ಕಮೆಂಟ್ ಮಾಡ್ತಾರೆ ಸ್ವಾಮಿಯವರು ಯಾವ್ಯಾವ ವಾರ ಸಿಗ್ತಾರೆ, ಕೆಲವೊಂದು ದಿನ ನಾವು ಹೋದಾಗ ಸ್ವಾಮಿಯವ್ರು ಸಿಗೋದೇ ಇಲ್ಲ. ಈಗ ಮುಂಚೆ ಥರ ಸ್ವಾಮಿಯವರು ಯಾರನ್ನು ಬಂದು ನೋಡ್ತಾ ಇಲ್ಲ. ಯಾರು ಸ್ವಾಮಿಯರ್ ಇಲ್ಲಪ್ಪ, ನಾವು ಸ್ವಾಮಿಯರ್ ಆಗೋದಿಲ್ಲ. ಸ್ವಾಮಿಯರ್ ಪಟ್ಟನು ಬೇಡ, ಸ್ವಾಮಿಯರ್ ಆಗೋದಿಲ್ಲ. ನಾವು ಅವ್ರ ಇರೋಕ್ಕಾಗೋದಿಲ್ಲ. ಕೆಲವೊಂದು ಪುಣ್ಯಾತ್ಮರು ಇದ್ದಾರೆ, ಸ್ವಾಮಿಯರ ನಾವೇ ಕೆಡ್ತಾನೆ. ಒಳ್ಳೊಳ್ಳೆ ಸ್ವಾಮಿಯರ್ ಇದ್ದಾರೆ, ಅವ್ರು ಒಳ್ಳೆ ಕೆಲಸ ಮಾಡ್ತಾವ್ರೆ. ನಾವು ಸ್ವಾಮಿಯರ್ ಆಗೋದು ಬೇಡ. ಯಾಕೆ ಸ್ವಾಮಿಯರಾದರೆ ಜನ ಏನು ಕೇಳ್ತಾರೆ ಗೊತ್ತಾ, ಚಿಟ್ಕಿ ಹೊಡೆದು ಕರೀತಾರೆ ನಮ್ಮನಿಗೆ ಬನ್ನಿ ಅಂತ. ಯಾರು ಬೇಡ, ಇವ್ನು ನೋಡಿ ಈ ಆಂಧ್ರ ಹುಡುಗನ್ನ ಒಳಗೆ ಮಗು ಲೆಟ್ರಿ ನೆನ್ನೆ ನೋಡಿ ರಶ್ ಇರುತ್ತೆ, ಲೆಟ್ರಿ ಮಾಡ್ಸಿದ್ದಾರೆ ಹೊರಗಡೆ ಅಮಾವಾಸ್ಯೆ ದಿನ. ಮೊನ್ನೆ ಯಾರೋ ಬಂದು ಇವ್ರನ್ನೇ ಪೂಜೆ ಮಾಡ್ರೆ ನಮ್ಮ ಮಗು ಲೆಟ್ರಿಂಗ್ ಹೋಗುತ್ತೆ, ಕೆಳಗಡೆ ಬಾತ್ರೂಮ್ಗೆ ಹೋಗುತ್ತೆ ಮಗು ಕರೋಣ ಅವ್ರಿಂದ ಅಂತ. ನಾವು ಜನಗಳು ಆಲ್ಟ್ ಆದರೆ ಹೆಂಗೆ ಕೇಳ್ತಾರೆ ಗೊತ್ತಾ, ಆಲ್ಟಿಂಗ್ ಮಾಡ್ಕೊಂಡ್ರೆ ಬೆಸ್ಟ್ ಕೊಟ್ಟು ದಿಮ್ ಕೊಡಿ ಅಂತ ಕೇಳ್ತಾರೆ. ಅದನ್ನ ಲೈವಲ್ಲೆಲ್ಲ ಹೇಳಿ ಸಾಕತ್ತೆ. ನಾವು ಇನ್ನು ಕೇಳಿದ್ರೆ ಹೆಂಗೆ ಗೊತ್ತು, ಭಾಳ ಸಂಗತಿ ಬೇಜಾರಾಗೋದು ಏನಂದರೆ, ನಮ್ಮಂತೆ ಒಬ್ಬರು ಒಳಗಡೆ ಯಾರೋ ಕಷ್ಟ ಏನೋ ಕೇಳ್ತಿದ್ದಾರಾ, ನಾವು ಸ್ವಲ್ಪ ಹೊತ್ತು ಅವ್ರ ಕಷ್ಟಕ್ಕೆ ಪರಿಶ್ರಮ ನಾವು ಕಾಯೋಣ ಅಂತ ಹೇಳಿ ಯಾರು ಯೋಚನೆ ಮಾಡೋದಿಲ್ಲ. ಅವ್ರ ಫಸ್ಟ್ ಕೆಲಸ ಅವ್ರು ಮುಗಿದೋಗ್ಬೇಕು. ಅಲ್ಲ, ಮನೆಗೆ ಹೋಗೋದೇ ಬೇಗ ಅಂತ ಹೇಳ್ತಾರೆ. ದಿನ ಮನೆಗೆ ಓದಿದ್ದೆ ದೂರಿಂದ ಬರ್ತಾರೆ, ಬಸ್ ಸ್ಟ್ಯಾಂಡಾಗ ಕಾಯ್ತಾರೆ, ಟ್ರೈನ್ ಸ್ಟ್ಯಾಂಡಾಗ ಕಾಯ್ತಾರೆ, ಬೇರೆ ಬೇರೆ ಕಡೆ ಕಾಯ್ತಾರೆ. ಇಲ್ಲಿ ಕಾಯ್ತಾರೆ. ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋರು ಏನಾದ್ರು ದೇವಸ್ಥಾನಕ್ಕೆ ನಾವೀಗ ಸಹಾಯ ಮಾಡಬೇಕು ಅಂದ್ರೆ ಯಾವ ಥರ ಫೋನ್ ಪೇ ಗೂಗಲ್ ಪೇ ಮಾಡಿರೋದಿಲ್ಲ, ಇಲ್ಲೇ ಬರ್ಬೇಕಾದ್ರೆ ಕೊಡ್ಬೇಕಾ ನೋಡ್ರಿ. ಏನು ಗೊತ್ತಾ, ಫೋನ್ ಪೇ ಗೂಗಲ್ ಪೇ ಮಾಡೋ ಅಂತ ನನಗೆ ಅವಶ್ಯಕತೆ ಇಲ್ಲ. ಫೋನ್ ಪೇ ಮಾಡ್ಸೋದು, ಗೂಗಲ್ ಪೇ ಮಾಡೋದು, ಅಲ್ಲೇ ಅವನ ಹಬ್ಬ ನಮ್ಮ ಫೋನ್ ಮಾಡ್ಸೋದು, ನಾವು ಸ್ವಾಮಿಯರ್ ಕೊಡೋದು, ನಾನು ಅವ್ರ ಕಡೆ ಇರ್ಕೊಳೋದು, ಅಲ್ಲಿ ಮೋಸ ಹೋಗೋದು ಬೇಡಕ್ಕೆ ಬೇಡ. ಇಲ್ಲೇ ಇಲ್ಲಿ ಬರೋಂಥ ಭಕ್ತರು ಇಲ್ಲಿಗೆ ಬರ್ರಿ. ಇಲ್ಲಿ ಬಂದಾಗ ನಿಮ್ಮ ಕಾಣಿಕೆ ಡಬ್ಬಿನ ನಿಮ್ಗೆ ಪ್ರೀತಿ ಏನಿದೆ ಅದು ಮಾಡಿ. ಈಗ ಗೂಗಲ್ ಪೇ ಮಾಡು ಅಂತೀನಿ, ಯಾರೋ ನಿಮ್ಮಂತ ಓಪನ್ ಮಾಡ್ಕೊಂತಾನೆ, ದುರ್ಗಾ ಹಾಲ್ ಕಡೆ ಅಂತಾನೆ, ಅಲ್ಲೇನೋ ಮಾಡ್ತಾನೆ, ಅಲ್ಲಿ ಫೋಟೋ ಕೊಡ್ತೀನಿ ಅಂತಾನೆ. ಯಾವುದೇ ಯೂಟ್ಯೂಬರ್ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಮಾಡೋದ್ರಲ್ಲಿ ಯಾರೇ ನಂಬರ್ ತಗೊಂಡು ಯಾರನ್ನೇ ಕಾಂಟ್ಯಾಕ್ಟ್ ಮಾಡಿ ಯಾರು ಕೊಡಂಗಿಲ್ಲ. ಇಲ್ಲಿ ಬೇಕಾದ್ರೆ ಇಲ್ಲೇ ಬಂದು ಸದಾ ದೇವಸ್ಥಾನಕ್ಕೆ ಉಂಡಿಗೆ ಹಾಕ್ಬಿಟ್ಟು ಹೋಗೋದ್ರೆ ನಿಮ್ಮ ಕೈ ಕಲ್ಸ್ಬಿಟ್ಟು. ಯೂಟ್ಯೂಬ್ ಮಾಡಾರೆ, ಫೇಸ್ಬುಕ್ ಮಾಡಾರೆ, ನಿಮಗೆ ನಾವು ಚಿರೋಣಿ. ದಯವಿಟ್ಟು ಯಾರಿಗೂ ಆ ಥರ ಅವಸರ ಇರೋದಿಲ್ಲ, ಯಾರಿಗೂ ಆ ಥರ ಹಾಕೋದು ನೀವು ಕೊಡಲೇಬೇಡಿ. ಯಾರು ಆ ಥರ ಇರೋದಿಲ್ಲ, ಇಲ್ಲೇ ಬರಬೇಕು. ಕಾಣಿಕೆ ಡಬ್ಬಿ ಒಳಗೆ ತೋರಿಸ್ಬೇಕು ಪ್ರೀತಿನ, ಇಲ್ಲೇ ಬಂದು ಇಲ್ಲೇ ಸೇವೆ ಮಾಡಬೇಕು, ಇಲ್ಲೇ ತಂದು ಕೊಡಬೇಕು ಏನೋ ಕೊಡಂಗಿದ್ರೆ. ಈಗ ಅಂಥ ಸುಮ್ಮನೆ ಗೂಗಲ್ ಪೇ ಮಾಡಿ ಹಾಕರಿದ್ದಾರೆ, ಹಾಕರಿಲ್ಲ ಅಂತೇಳಿ ಅಂಥ ಪುಣ್ಯಾತ್ಮರಿದ್ದಾರೆ. ಬಟ್ ಅಂಥ ವ್ಯವಸ್ಥೆನ ಬೇರೆಯವ್ರು ಗ್ರೂಪ್ ಆಗಿ ಬಿಡಿಸ್ಕೊಂಡ್ಬಿಡ್ತಾರೆ. ಆಮೇಲೆ ಹೆಂಗೆ ಗೊತ್ತಾ, ಸ್ವಾಮಿಯರಿದ್ದಾರೆ ಅಂತ ಬಂದು ಸ್ವಾಮಿಯರನ್ನೆಲ್ಲ ಬೇಜಾರು ಮಾಡಬೇಡಿ. ಈ ಜಗತ್ತಿನಾಗ ಒಳ್ಳೊಳ್ಳೆ ಸ್ವಾಮಿಯರಿದ್ದಾರೆ. ಈ ನಾನೊಬ್ಬನೇ ಅಲ್ಲ, ಅಂತ ಸ್ವಾಮಿಯರ ಬಗ್ಗೆ ನಿಮ್ಗೆ ಗೌರವ ಇರಲಿ. ಜನಸೇವೆ ಮಾಡೋದಂತಕ್ಕಂಥದ್ದು ಭಾಳ ಜನ ಇದ್ದಾರೆ. ನಾನು ಕೇಳಂಗೆ ಎಷ್ಟೋ ಜನ ನಂಗೆ ಸ್ವಾಮಿಯರು ಹೇಳಿದ್ದಾರೆ, ನನಗೆ ಬುದ್ಧಿ ಹೇಳ್ತಾರೆ ಅವರು. ಯಾಕಂದರೆ ಸ್ವಾಮಿಯರೇ ಅವರು ನನಗಿನ ಚೆನ್ನಾಗಿ ಸೇವೆ ಮಾಡ್ತಾರೆ, ಬಟ್ ತೋರಿಸೋದಿಲ್ಲ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ. ಬಟ್ ಹೇಳ್ತಾರೆ ಅವರೆಲ್ಲ. ನೀವು ನನಗೆ ಒಬ್ರು ಸ್ವಾಮಿ ಮನೆಯೊಬ್ರು ಬಂದಿರು, ತುಂಬ ಏಜಾಗಿತ್ತು, ಹೇಳಿದ್ರು ನಿಮಗಿನ್ನೂ ಅನುಭವ ಆಗಿಲ್ಲ ಜನ ಕಡೆಯಿಂದ, ಜನ ಅಂತಿದ್ದೀರ ನೀವು, ನಾವು ಜನದಿಂದ ಪೆಟ್ಟು ತಿಂದೀವಿ ಅಂತ. ಕೇಳಿರೋ ಸಂಗತಿ ಬೇಜಾರಾಗ್ಬಿಡ್ತದೆ. ನೋಡಿರ್ತೀರಿ ನನ್ನೊಬ್ಬ ಆತ್ಮೀಯ ಸ್ನೇಹಿತನೊಬ್ಬನಿಗೆ ಒಂದು ಲೇಡಿ ಶಿಕ್ಷಣದಿಲ್ಲ. ಆಮೇಲೆ ಏನಾಗ್ತದೆ ಅಂದರೆ, ಯಾರೊಬ್ಬರು ಗಂಡಾಲಿ ಹೆಣ್ಣಾಲಿ ಅವ್ರು ಮತಸ್ತೀವಿ ಅಂದರೆ ಅವ್ರ ಒಳಗಡೆ ಏನು ಇರುತ್ತೆ ಕಾಯಿಲೆ ನೋಡೋದಿಲ್ಲ, ಹೊರಗಡೆ ಅಂದದಿಂದ ನೋಡಿ ಬೇರೆ ಮೆಸೇಜ್ ಮಾಡಿಬಿಡ್ತಾರೆ. ಆಮೇಲೆ ಒಂದು ಲೇಡಿ ಕರ್ಕೊಂಬರ್ತೀವಿ, ಅಜ್ಜಿ ವಯಸ್ಸಾರುತ್ತೆ, ಕಣ್ಣೇ ಕಾಣೋದಿಲ್ಲ, ಯಾವನ ಬಾಕಿರ್ತಾನೆ ಅಜ್ಜಿ ಹೆಂಗಸ್ರು ಮುಡ್ತಾನೆ ಅಂತ. ನಾವು ಕರ್ಕೊಂಬಂದಿದ್ದು ಆ ತಾಯಿನ, ಅವ್ರು ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ಏನು ಗೊತ್ತಾ, ಜನಸೇವೆ ಮಾಡೋಕೆ ಹೋಗಿ ನಾವು ಯಾಕಪ್ಪ ಇದೆಲ್ಲ ಮಾಡೋಕೆ ಹೋಗಿ, ಜನಸೇವೆ ಮಾಡಿ ಯಾರು ಉದ್ಧಾರ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ? ದೇಶದಲ್ಲಿ ಯಾರು ಉದ್ಧಾರ ಆಗಿಲ್ಲ ಜನಸೇವೆ ಮಾಡೋಕೆ ಹೋಗಿ. ಜನಸೇವೆ ಮಾಡೋಕೆ ಹೋಗಲ್ಲ, ಒಂದೊಂದ್ಸರಿ ಲಾಸ್ಟಿಗೆ ಮೂಲಿ ಬೀಳೋದೆ. ನನಗೊಂದ್ಸರಿ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಲೇಟ್ ಆಗುತ್ತೆ ಅಂತ, ಜಗಳ ಆಡ್ಕೊಂಡು ಸ್ಟೇಷನ್ಗೆ ಹೋಗಿ ನಾವು ಲೇಟ್ ಆಗುತ್ತಾ ಅಂತ ಗಂಡ ಏನು ಜಗಳ ಮಾಡ್ತಾರೆ. ಕಾರ ಜೋರ ಬರ್ತಿದೆ ಅಂತ ಜಗಳ ಆಡ್ತಾರೆ. ಆಮೇಲೆ ಒಂದು ಲೇಟ್ ಆಗುತ್ತಾ ಜಗಳ ಆಡ್ತಾರೆ. ಮನೆ ಒಂದು ಯಾರೋ ದೇವರು ಬರುತ್ತೆ ಹಚ್ಕೋಗಿ ನಮ್ಮನೆ ನಮ್ಮ ಒಬ್ಬ ಕಿಡ್ನಿ ಫೇಲ್ ಅಂತ ಒಬ್ಬ ಗಂಟೆಗೆ ಒಂದು ಅರ್ಧ ಗಂಟೆ ಕಸ ಗುಡಿಸ್ತೀನಿ ಅದು ಅಂತ. ಕಸ ಗುಡ್ಸೋಕ್ಕೆ ಅಂತ ಬಂದರೆ ನಾನೇ ಖುದ್ದಾಗಿ ಕುತ್ಕೊಳ್ಳಮ್ಮ ಅಂದರೆ ಇನ್ನೂ ಎಷ್ಟೊತ್ತಾಗುತ್ತೆ ಅಂದರೆ, ಯಾಕಮ್ಮ ದೇವಸ್ಥಾನ ಬಂದು ಹಿಂಗೆ ಆಡ್ತೀರಾ ಅಂದರೆ, ಸೆಮಿಗಿಲ್ ದೇವ್ರ ಅಂತಳವಮ್ಮ. ಹಾಂ, ಅಯ್ಯೋ ದೇವ್ರಿಗೆ ಇನ್ಕೇವ್ರು ಬರ್ತಾರೆ, ಲೇಟ್ ಆಗುತ್ತಾ ಅಂದರೆ ಒಂದು ಸ್ವಲ್ಪ ಕಿವಲ್ಲಿ ಬರ್ರಪ್ಪ ಅಂದರೆ ದೇವ್ರಿತೆ ಬಿಡಿ ಅಂತಾರೆ. ಅಂದರೆ ದೇವ್ರು ನನಗೆ ಸಿಕ್ಕಿದ್ರೆ ಗೊತ್ತಿಲ್ಲ. ಯೋಗ್ಯರಿಗೆ ಯೋಗ್ಯತೆ ಯೋಗ ಎರಡೂ ಇರ್ಬೇಕಂತ ದೇವಸ್ಥಾನಕ್ಕೆ ಬರೋದು, ಅಯೋಗ್ಯರಿಗೆ ಅಲ್ಲ. ಮೊನ್ನೆ ಅಯ್ಯ ನೋಡಿದ ನಗರ ಕಡೆ ಹೆಂಗೆ ಹೋದ ಕಿವಲ್ ಬಾಪ ಎಲ್ಲ ಹೆಂಗ್ಸ್ ಮಕ್ಕಳು ಹೋಗ್ತಿದ್ದಾರೆ ಅಂದರೆ ಲೇಟಾ ಅಂತಾನೆ. ಅಯ್ಯೋ ಬಾರ ಎಲ್ಲ ನಿಂತ್ಕೊಂಡಾರೆ ಅಂದರೆ ಏನಂತ ಅವ್ರು ನಿಮ್ದು ಏನಂದ ಅವನು, ದೇವ್ರಿದೆ ಬಿಡಿ ಅಂತಾನೆ. ಅವ್ನಿಗೆ ಗೊತ್ತಿಲ್ಲ ಅಯೋಗ್ಯ ಅಯೋಗ್ಯರಿಗೆ ಗೊತ್ತಿರೋ ದೇವ್ರು ಮುಟ್ಟದ್ ನಾವೇ, ನಮಗೆ ದೇವ್ ಸಿಕ್ಕಿರೋದು ಅಂತ. ಅಯೋಗ್ಯರು ಒಂದು ಕ್ಷಣ ಬಂದು ಹೋಗೋರು ಅಯೋಗ್ಯರು ಅಂತಾರೆ. ಕೆಲವು ಭಕ್ತರಿದ್ದಾರೆ ಕೈ ಮುಗಿಬೇಕು ಅನ್ಸುತ್ತೆ, ನೋಡಿ ಕಸ ಹೊಡಿತಾ ಇರ್ತಾರೆ, ಅಕ್ಕಿ ತಾಂಬತ್ತಾರೆ, ಬೆಲ್ಲ ತಾಂಬತ್ತಾರೆ. ಹೇಳ್ತಿರಲ್ಲ, ನನ್ನಿಂದ ನನ್ನೆಲ್ಲ ಬಿಟ್ಟು ಮನೆ ಬನ್ನಿ, ಅಕಸ್ಮಾತ್ ಬಿಟ್ಟು ಬಂದಿಲ್ಲ ಅಂದ್ರೆ ಚಪ್ಪಲಿ ಬಿಟ್ಬಿಟ್ಟು ಒಳಗಡೆ ಬನ್ನಿ ಅಂತ. ನಾನು ಅಂತ ನನ್ನದು ಅಂತ ನನ್ನಿಂದ ಆ ಮೂರನ್ನು ಬಿಟ್ಟು ಬರಬೇಕು. ಆ ಮೂರನ್ನ ನಿಮ್ಮ ಮನೆಗೆ ಕಟ್ಟಿಗೆ ಬರಬೇಕು. ಯಾರೇ ನನ್ನ ಪುಣ್ಯ ಸ್ಥಳ ಅಂತ ಯಾರು ಪುಣ್ಯ ಸ್ಥಳಕ್ಕೆ ಹೋದ್ರೆ, ಯಾವುದೋ ಒಂದು ಉತ್ತಮ ಸ್ಥಳಕ್ಕೆ ಹೋದ್ರೆ ಅಲ್ಲಿ ಮತ್ತೆ ಮರ್ತೋದ್ರೆ ಚಪ್ಪಲಿ ಹೊಡೆದು ಹಾಕ್ಬಿಟ್ಟು ಹೋಗ್ಬೇಕು. ಅದನ್ನು ಮತ್ತೆ ಹೋಗ್ಬೇಕು, ತಗೊಂಡೋಗ್ಬೇಕು ನಿಮ್ಮ ಮನೆಗೆ, ಅಹಂಕಾರಗಳು ಬಿಡ್ಬೇಕು. ಆಮೇಲೆ ಮನುಷ್ಯನಿಗೆ ಕೈ ಬಾಯಿ ನೆಟ್ಟಿಗಿರ್ಬೇಕು. ಈ ಕಳ್ತನ ಮಾಡೋದು, ಸುಳ್ಳು ಹೇಳೋದು ಬಿಡಬೇಕು. ಮನುಷ್ಯ ಅದೇ ಕಲ್ತಿರೋದು ಪ್ರಪಂಚದಲ್ಲಿ. ಏನು ಕಲ್ತಾರೆ ಅಲ್ಲೆಲ್ಲ ನೋಡಿದಿರಲ್ವಾ, ಎಲ್ಲಿ ನೋಡಿರೋ ಅದೇ ಕೆಲಸ. ಲೇಟ್ ಆಗುತ್ತೆ ಅಂತ ನೋಡಿ, ಎಲ್ಲೆಲ್ಲಿ ಡೈಪರ್ ಎಸೆಯಲ್ಲ ಹೇಳಿ,
ದೇವಸ್ಥಾನ ಅಂತೀವಿ ನಾವು ಅಂದ್ಕೊಂತೀವಿ ಅಷ್ಟೇ. ಕೆಲವೊಂದು ದೇವಸ್ಥಾನಗಳು ಭಾಳ ಕಂಡೀಷನ್ ಮಾಡಿ ಸೆಕ್ಯೂರಿಟಿ ಇರ್ತಾರೆ. ನಾನೇ ಟೂರಿಸ್ಟ್ ಡ್ರೈವರ್ ಯಾಕೆ ಹಿಂಗಿರ್ತಾರೆ ಅಂತ ನನಗೆ ಆಸೆ ಆಗಿತ್ತು. ನಾನೇ ಕೆಲಸ ಬೈಕೆ ಬಂದಿನಿ ಕೆಲವೊಂದು ಜಾಗದಲ್ಲಿ, ಏನಪ್ಪ ಹಿಂಗೆ ಕಂಡೀಷನ್ ಮಾಡ್ತಾರೆ ಅಂತ. ಬಟ್ ಈಗ ಗೊತ್ತಾಗ್ತದೆ ನನಗೆ. ಹೇಳಿಲ್ಲ ಪುಣ್ಯಾತ್ಮರು ಸ್ವಾಮಿಗಳು ಸ್ವಾಮಿಯರಾಗಿರಲ್ಲ, ಅವ್ರು ಸ್ವಾಮಿಯರಾಗಿರ್ಬೇಕು. ಆಯ್ತು ಅದೇ ಚಂದ. ಅದಕ್ಕೆ ಅಕ್ಕಿ ಅವರು ಸ್ವಾಮಿಯರುಗಳು ನಿಮ್ಮ ಥರ ಜನಗಳನ್ನ ಸುತ್ತಿಸ್ಕೊಂಡು ಮುಟ್ಟೆ ಮಾತಾಡ್ಸೋದು ತುಂಬ ಸರಿ. ಅದು ನೀವು ಹೇಳಿದಲ್ಲಿ ಈಗ ಎಲ್ಲರೂ ಬೇಕಾಗ್ತಾ. ಎಷ್ಟೋ ಜನ ಸ್ವಾಮಿಯರ ಮೇಲೆ ಜನ ಕಂಪ್ಲೇಂಟ್ ಮಾಡಲ್ವಾ? ಸ್ವಾಮಿಯರುಗಳು ಈಗ ಒಳ್ಳೆ ಕೆಲಸ ಮಾಡೋದು ನಾನೇ ತಗೊಂಡು ಒಳ್ಳೆ ಕೆಲಸ ಮಾಡೋದು ನನ್ನ ಮೇಲೆ ಕಂಪ್ಲೇಂಟ್ ಲೇಟ್ ಆಗುತ್ತಾ ಅಂತ ಕೇಳಿ ಇವತ್ತು ಯೂಟ್ಯೂಬರ್ ನೀವು ಇದ್ದೀರಿ. ಬೆಳಗ್ಗೆ ನಾವು ಏನಂದ್ರೆ ಈಗ 2 ಸರಿ ಬಂದಿನಿ, 2ನೇ ಸರಿ ಮಕ್ಕಳಾಗಿಲ್ಲ ಅಂತ ಒಂದೊಮ್ಮೆ ಮನೆ ಕಾಯಕ ನನ್ನ ಏನಂದ ರಶ್ ಇದೆಯಪ್ಪ ನಿಧಾನಕ್ಕೆ ಬಾ ಅಂದರೆ ನುಕ್ಕೆ ಮುಂದೆ ಹೋಗ್ಬೇಕು ಅಂತ ಏನಂದ ಬಂದು ಏನು ಕೇಳಿಸ್ಕೊಂಡ್ರ ದೇವ್ರದೇ ಬಿಡಿ ಅಂತಾನೆ ಅವನು. ದೇವ್ರ ಸೇವೆ ಮಾಡೋರು ನಾವು ಅಂತ ಅವನಿಗೆ ಗೊತ್ತಿರೋದಿಲ್ಲ. ಹಿಂಗೆ ಜನ ಏನಾಗ್ತಾರೆ, ಜನಸೇವೆ ಮಾಡೋ ಸ್ವಾಮಿಗಳು ಈ ಪ್ರಪಂಚದಲ್ಲಿ ಸ್ವಾಮಿಯರು ಅಲ್ಲ, ಸ್ವಾಮಿಯರು ಒಬ್ಬರೇ ಅಲ್ಲ, ಜನಸೇವೆ ಮಾಡ್ತಕ್ಕಂಥವ್ರು ಪಬ್ಲಿಕವ್ರು ಬೇಜಾರು ರಾಜಕಾರಣಿಗಳಿದ್ದಾರೆ, ಪೊಲೀಸರು ಇದ್ದಾರೆ, ಒಳ್ಳೊಳ್ಳೆ ಕೆಲಸಗಾರಗಳಿದ್ದಾರೆ. ನಾನು ಒಬ್ಬನೇ ಏನಲ್ಲ, ದೊಡ್ಡ ಪಂಟ್ರಲ್ಲ, ನಾನೇನು ದೊಡ್ಡ ದಾನಿಷ್ಟಲ್ಲ. ಎಲ್ಲ ಬಂದು ಭಕ್ತರು ಕೊಡೋದು ಎತ್ಕೊಡೋದು ದೊಡ್ಡ ಸ್ಕೇನಲ್ಲ. ಆದರೆ ಯಾರು ಅಲ್ಲಗಳಿಬೇಡಿ. ಯಾಕೆಂದರೆ ಎಷ್ಟೋ ಮಠಗಳಲ್ಲಿ ಪುಣ್ಯಾತ್ಮರು ಅನ್ನ ಹಾಕ್ತಿದ್ದಾರೆ, ಎಷ್ಟೋ ಅಂಧಾಶ್ರಮದಲ್ಲಿ ಪುಣ್ಯಾತ್ಮರು ಅನ್ನ ಹಾಕ್ತಿದ್ದಾರೆ. ಅಂಥವ್ರ ಹೆಸರು ನಾವು ಕೆಡ್ಸೋದು, ನಮ್ಮಂಥವ್ರು ಕೆಡ್ಸೋದು ಬೇಡ ಅಂತ ನನ್ನ ಭಾವನೆ. ಈಗ ಗುರುಗಳಾಗ್ಬೋದು ಸ್ವಾಮಿಯರಾಗೋದು ಅಂದ್ಕೊಂತೀರಿ. ನಾವು ಅಂತ ಇರ್ತೀವಿ ಕೆಲವೊಂದು ಜಾಗದಲ್ಲಿ ಸ್ವಾಮಿಯರುಗಳು ಭಾಳ ಕಂಡೀಷನ್ ಇದ್ದಾರೆ ಅಂತ. ನನ್ನ ಹೇಳ್ತಾರೆ ಜನ ಕಂಡೀಷನ್ ಇದ್ದಾರೆ. ನಾವು ಕಂಡೀಷನ್ ಇಲ್ಲ ಅಂದರೆ ಎಲ್ಬೇಕು ಅಲ್ಲೇ ಕೂತ್ಕೊಂತಾರೆ, ಎಲ್ಬೇಕು ಅಲ್ಲೇ ಹೋಗಿತಾರೆ, ಎಲ್ಬೇಕು ನೋಡಿ. ಇವತ್ತು ನೀವು ಯೂಟ್ಯೂಬ್ ಮಾಡ್ಬೇಕಾದ್ರೆ ಬೆಳಗ್ಗೆ ಒಂದು ಅಜ್ಜಿ ಎಲ್ಲೋಗಿತ್ತು ಅಮ್ಮ, ಎಲ್ಲೋಗಿತ್ತು ಹೇಳ್ರಿ, ಅಮ್ಮ ಪಾದ ಮುಂದೆ ಹೋಗಿತ್ತು. ಏನು ಉಗಿಯೋದು ದೇವಸ್ಥಾನಕ್ಕೆ ಬಂದು ಉಗಿಯೋದು, ಡೈಪರ್ ಎಸೆಯೋದು, ಬಗ್ಗೆ ನೋಡೋದು ದೇವಸ್ಥಾನ. ಅಥವಾ ದೇವಸ್ಥಾನಕ್ಕೆ ಬಂದು ಜನ ಎಲ್ಲೆಲ್ಲಿ ಬಗ್ಗೆ ನೋಡ್ತಾರೆ, ಮನೆ ಒಳಗೆ ಏನಿದ್ದು ಬಗ್ಗೆ ನೋಡ್ತಾರಪ್ಪ, ಏನು ಮಾಡೋದು? ಕಾಂಪೌಂಡ್ ಒಳಗೆ ಏನಿತ್ತು ಬಗ್ಗೆ ನೋಡ್ತಾರೆ, ಗೇಟ್ ತಗೊಂಡು ಒಳಗೆ ಬರ್ತಾರೆ. ಅವ್ರಿಗೆ ಏನು ಕೆಲಸ? ದೇವಸ್ಥಾನಕ್ಕೆ ಬಂದು ದೇವರೊಳಗೆ ನಂಬಿಕೆ ಬೇಕು, ದೇವ್ರ ಬದುಕ ಅಡ್ಬೀಳ್ಬೇಕು, ದೇವ್ರಿಗೆ ಒಬ್ಬರು ಅಡ್ಬೀಳ್ಬೇಕು, ದೇವ್ರ ಕೆಲಸ ಮಾಡ್ಕೋಬೇಕು, ದೇವ್ರ ಮುಂದೆ ಶರಣ ಆಗ್ಬೇಕು, ಹೋಗ್ಬೇಕಪ್ಪ. ಗೇಟ್ ತಗೊಂಡು ಒಳಗೆ ಬರೋದು, ಒಳಗೆ ಎಲ್ಲ ಸ್ಥಳ ಇಷ್ಟೇ. ಹೇಳಿದ ಭೂಮಿ ಮೇಲೆ ನಾನೊಬ್ಬನೇ ಅಲ್ಲ, ನಾನೇನು ದೊಡ್ಡ ದಾನಿಷ್ಠ ಅಲ್ಲ. ಒಳ್ಳೊಳ್ಳೆ ಗುರುಗಳು, ಒಳ್ಳೊಳ್ಳೆ ಸ್ವಾಮಿಯರು, ಒಳ್ಳೊಳ್ಳೆ ಪವಾಡ ಪುರುಷಿದ್ದಾರೆ. ಅವರೆಲ್ಲ ಇವತ್ತು ಯಾಕೆ ಜಗತ್ತಿನ ಬೆಳಗ್ಗೆ ಹಚ್ಚಿಗೆ ಬಂದಿಲ್ಲ ಅಂತ ನನಗೆ ಇತ್ತೀಚಿನ ಅನುಭವ. ಯಾಕೆ ಬಂದಿಲ್ಲ ಅಂತ ಅವ್ರಿಗೆ ಗೊತ್ತಾಯಿದೆ. ಅವ್ರ ಶಕ್ತಿನ, ಅವ್ರ ಒಳ್ಳೆತನ ಜನ ಇವಾಗ ಏನು ಮಾಡ್ತಾರೆ, ದುರುಪಯೋಗ ಪಡಿಸ್ಕೊಂತಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ನಾನು ಎಲ್ಲ ಸ್ವಾಮಿಯರಿಗೆ ಗೌರವ ಕೊಡೋದು. ಸ್ವಾಮಿಯರು ಅಂದರೆ ಹೆಂಗಿರ್ಬೇಕಂತ ನನಗೆ ಇತ್ತೀಚೆಗೆ ಗೊತ್ತಾಯ್ತು. ಈಗ ಹಂಗೆ ಹೇಳೋದಾದರೆ, ನೀವು ಬೆಳಗ್ಗೆ ನಿನ್ನೆ ಅಮಾವಾಸ್ಯೆ ದಿನ ಬೆಳಗ್ಗೆ 4 ಗಂಟೆ 4:15 ಎದ್ದಿದ್ದು. ಯಾಕೆ ನಾವು ಇಲ್ಲೇ ಇರೋದ್ರಿಂದ ನೋಡಿದ್ದೀನಿ, ಕೇಳ್ತಾ ಇದ್ದೀನಿ. 4 ಗಂಟೆ 4:15 ಎದ್ದಿದ್ದು ಬೆಳಗಿನ ಜಾವ. ತಿರ್ಗಾ ನೀವು ಮಲಗಿದ್ದೆ ರಾತ್ರಿ 2 ಗಂಟೆಗೆ. ಇಷ್ಟು ನಿಂತ್ಕೊಂಡು ಕಾಲು ಗಾಯ ಉತ್ಕೊಂಡ್ರು ಬಂದ್ರು. ನಿಮ್ಮ ಹೆಲ್ತ್ ಬಗ್ಗೆ ನೀವೇನೋ ಸ್ವಲ್ಪ ಯಾಕೆ ಕಾಳಜಿ? ಅದೊಂದು ಒಳ್ಳೆ ಜಾಗ ಸಿಕ್ಕಿದೆ, ಒಂದೊಂದು ಒಳ್ಳೆ ತಾಯಿನ ಮಗನ ಸೇವೆ ಸಿಕ್ಕಿದೆ. ಜನಕ್ಕೆ 4 ಜನಕ್ಕೆ ಬುದ್ಧಿ ಹೇಳೋದು, 4 ಜನ ಕೊಟ್ಟು ಬೈಸೋದು, ಅದು ಸಿಕ್ಕಿದೆ. ಎರಡೂ ಇರುತ್ತೆ. ಜನ ನೀವೇ ಯೋಚನೆ ಮಾಡಿ ಅಷ್ಟೊತ್ತು ನಾವು ಕಾದು ಅಷ್ಟು ಮಾಡಿರುವೆ. ಜನ 1 ನಿಮಿಷಕ್ಕೆ ಏನಂತ ಕೇಳ್ತಾರೆ. ಈಗ ನೀವು ಜನ ಸಿಕ್ತಿಲ್ಲ ಡೈಲಿ ಅಂತ ಕೇಳ್ತಿರಲ್ಲ. ಒಬ್ಬರು ಯಾರು ಮಾತಾಡ್ತಾ ಇರ್ತೀನಿ, ಹಿಂದ್ಗಡೆ ಹಬ್ಬ ಲೇಟ್ ಆಗುತ್ತಾ ಅಂತಾನೆ, ಯಾರೊಬ್ಬರು ಏನೋ ಕಷ್ಟ ಬೇಗ ಲೇಟ್ ಆಗುತ್ತಾ ಅಂತೀರಿ. ಏನು ಮಾಡೋದು? ಸ್ವಾಮಿಯರಿಲ್ವ ಅಂತೀವಿ. ಸ್ವಾಮಿಯರು ಕೆಲ್ಸಕ್ಕೆ ಬರಲ್ಲ ರೀ. ಸ್ವಾಮಿಯರು ಅವ್ರಿಗೊಂದು ಗೌರವ ಇರುತ್ತೆ. ನಾನು ಹೇಳ್ತಾ ಇರ್ತೀನಿ, ಕೆಲವೊಂದು ಜಾಗದಲ್ಲಿ ನೋಡ್ತೀರಿ ಭಾಳ ಜನ ಸೇವೆ ಮಾಡ್ತಾರೆ. ಒಬ್ಬನೇ ಅಂತಲ್ಲ, ನಾನು ಎಷ್ಟೋ ಮಠಗಳಿಗೆ ಹೋಗಿದ್ದೀನಿ, ಎಷ್ಟೋ ದೇವಸ್ಥಾನಗಳಿಗೆ ಹೋಗಿದ್ದೀನಿ, ನಾನು ಡ್ರೈವರ್ ಆಗಿದ್ದೀನಿ. ನಾವೆಲ್ಲೂ ಗಲಾಟೆ ಮಾಡಿಲ್ಲಪ್ಪ. ಗುರುಗಳು ಸ್ವಾಮಿಯರು ಅಂತಿದ್ರೆ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕು. ಅವರಾಗ ನಮ್ಮ ಹತ್ರ ಬರಬೇಕು. ನಾವು ಈ ಜನ ನಮ್ಮನ್ನು ಹಿಂಗೆ ಸಿಕ್ಕಿಯವ್ರಿಗೆ ಕರೀತಾರೆ, ಲೇಟ್ ಆಗುತ್ತಾ ಅಂತ, ಹಿಂಗಡಿಂದ ಮುಂಗಡಿಂದ ಬರ್ತಾರೆ, ಲೇಟ್ ಆಗುತ್ತಾ ಅಂತ ನೋಡಿ. ನಮ್ಮನ್ನು ನೋಡಿ ಬೇಗ ಟ್ರೈನ್ ಹೋಗುತ್ತೆ, ಬಸ್ ಹೋಗುತ್ತೆ ಅಂತ ಏನು ಮಾಡೋದು? ಭೂಮಿ ಜನವೇ ಹಂಗೇನೋ ಇಲ್ಲ, ಅಥವಾ ನಮ್ಮ ವಾತಾವರಣನೇ ಹಿಂಗೇನೋ ಗೊತ್ತಿಲ್ಲ. ಎಲ್ಲಿಂದ ಹೇಳ್ತಕ್ಕೆ ಹೋದ್ರು ಶ್ರೀರಾಮಚಂದ್ರನೇ ಬರ್ಬೇಕು, ಭಾಳಕ್ಕೆ ಅವ್ನ ಜೀವನನೇ ಮಾಡೋಕ್ಕೆ ಬಿಡಲಿಲ್ಲ ಜನ. ಆಡ್ಕೊಂಡು ಇನ್ನು ಕೃಷ್ಣನ ಬರ್ಸೋಕೆ ಬಿಡಲಿಲ್ಲ ನೆಂಟರು ಮಾವ. ಹಂಗಾಗಿ ನಮ್ಮನ್ನು ಬಿಟ್ಟಾರೆ. ಈ ಜಗತ್ತಿನಾಗೆ ಯಾರು ಸೇವೆ ಮಾಡಿದ್ರು ಬಿಡಲ್ಲ. ಈ ಕಲ್ಲೇ ಬಿಡಲ್ಲ, ಹೊಡಾಕ್ತೀವಿ, ಮಣ್ಣೆ ಬಿಡೋಕ್ತೀವಿ. ಪ್ರಪಂಚನ ಹಿಂಗೇನ ಅಂತ ಒಂದೇ ಒಂದು ಉದ್ದೇಶ ಏನಂತ ಗೊತ್ತಾ? ನಮ್ಮ ಮನೆ ನೋಡ್ಕೊಳಕ್ಕೆ ನಮ್ಗೆ ಟೈಮ್ ಇಲ್ಲ, ಜನಸೇವೆ ಮಾಡೋಕ್ಕೆ ಟೈಮ್ ಇಲ್ಲ. ಸಮಯ ಇದ್ದಾಗ ಜನ ನೋಡ್ತೀವಿ, ಸಮಯ ಇದ್ದಾಗ ಉದ್ದೇಶ ಏನಂದ್ರೆ ಅಟ್ಲೀಸ್ಟ್ ನಿಜವಾಗ್ಲೂ ಕಷ್ಟದಲ್ಲಿ ಬಂದವ್ರಿಗೆ ಹೆಲ್ಪ್ ಆಗಲಿ, ಕೂತಿರ್ತಾರೆ, ಅವ್ರು ಒಳ್ಳೇದಾಗಿ. ನೋಡಿ ಅಲ್ಲಿ ನಿಂತ ನೋಡಿ ಬದಲಾಯಿಸ್ಬೇಕು ಅನ್ನೋಕ್ಕಂತ ನಿಂತಾಗ ಬೈಕ್ ಆಫ್ ಮಾಡಿ ಅಲ್ಲಿಂದ ಬಂದು ಇಬ್ಬರು ಯಾಕೆ ಬಂದಾರೆ? ಕಾಯ್ತಾರೆ, ಕಾಯ್ಬೇಕಲ್ಲ. ಈಗ ಗೊತ್ತಿರುತ್ತೆ, ಕೆಲವರು ಗೊತ್ತಿರುತ್ತೆ, ಕೆಲವೊಬ್ರು ಬರ್ತಾರೆ, ಅಲ್ಲಿಂದಲೋ ಬಂದಿರ್ತಾರೆ, ಕೂತಿರ್ತಾರೆ. ಅವ್ರು ಮಾತಾಡಿಸ್ತೀವಲ್ಲ ನಾವು. ಪಟ್ಟಂತ ಬಂದ ತಕ್ಷಣ ಅವ್ರನ್ನೇ ಮಾತಾಡ್ಸಕ್ಕೆ ಹೋಗೋದು. ಅಲ್ಲಿ ಜನ ಹೆಂಗಾಗ್ಬಿಟ್ಟಾರೆ ಅಂದರೆ, ಮೆಟ್ಲು ಬಂದು ಪ್ಲೇನ್ ಕಿಸೋಳು ಒಳಗೆ ಹೋಗಿ ಒಂದು ಕಿಸೋಳು ಬಾಬಾ ಅಂತ ದೇವ್ರ ಆಚೆಗೆ ಬಂದು ಪಟ್ಟಂತ ಹೆಂಗೆ ಕೇಳ್ತಾರೆ. ಎಷ್ಟೋ ಜನ ಕಿರಿಕಿರಿ ಮಾಡಲಿ, ಇರಿಟೇಷನ್ ಮಾಡಲಿ, ಅದರಲ್ಲೂ ಕೆಲವರು ಕಷ್ಟದಲ್ಲಿರೋರು, ಬಡವರು, ಒಳ್ಳೆ ಜನ ಬರ್ತಾರೆ. ನಿಮ್ಮ ಉದ್ದೇಶ ನೋಡಲೇಬೇಕು ನೋಡಿ. ಈ ಭೂಮಿ ಮೇಲೆ ನಾನು ಹೇಳ್ತೇನೆ, ಭೂಮಿ ಮೇಲೆ ಒಳ್ಳೆ ಭಕ್ತರು ಇದ್ದಾರಪ್ಪ. ನಾವೇ ಭಕ್ತರಿಗೆ ನಾನು ನೋಡ್ಬೇಕು ಅಂತ ಬರ್ತಾರೆ. ನಾನೇ ಕೆಲವು ಭಕ್ತರು ಕೈ ಮುಗಿತೀನಿ. ಯಾಕೊತ್ತ ಕೆಲವೊಂದು ಜನ ಕೂಲಿ ಮಾಡೋ ಜನ ಆಗಲಿ, ಕೆಲವೊಂದು ಅಫಿಷಿಯಲ್ ಆಗಲಿ. ನನ್ನಲ್ಲಿ ಅಫಿಷಿಯಲ್ಲು, ಶ್ರೀಮಂತ, ಬಡವ, ರಾಜಕೀಯ, ದೊಡ್ಡವರು ಜಾತಿ ಇಲ್ಲ. ಮಾನವೀಯತೆ ಇರೋರು ಬರ್ಬೇಕು ಜಾಸ್ತಿ. ಮಾನವೀಯತೆ ಯಾರೇ ನಿಜವಾಗೂ ಒಳ್ಳೊಳ್ಳೆ ಮಾನವತೆ ಇರೋರು. ಎಲ್ಲರೂ ಗುರುಗಳು ಇದ್ದಾರೆ, ಸ್ವಾಮಿಯರಿದ್ದಾರೆ, ದೇವರು ಐತೆ, ಮನಸ್ಸು ಇದ್ದಾರೆ. ನಾನು ಹೇಳ್ತಾ ಇರ್ತೀನಿ ಪದೇ ಹೆಂಗೆ ಗೊತ್ತಾ? ನೀವಿದ್ರೆ ನಾವು, ಭಕ್ತರಿದ್ರೆ ನಾವು ಅಂತ. ಭಕ್ತರು ಇರಬೇಕು. ಭಕ್ತರು ಏನಾಗ್ಬಿಟ್ಟು ಇತ್ತೀಚೆಗೆ ಏನಾಗ್ಬಿಟ್ಟಾರೆ ಅಂದರೆ ಜಾಸ್ತಿ ಜನ ಕಮ್ಮಿ ಇದ್ದಾರೆ ಭಕ್ತರು.
ಬಗ್ ನೋಡೋ ಜಾಸ್ತಿ ಇದ್ದಾರೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಗೊತ್ತಾ, ಯಾರೇ ಬರಲಿ ಮೊಬೈಲ್ ತಾನಿತ್ತು ಅಂತಾರಲ್ಲಿ. ದೇವಸ್ಥಾನ ಒಳಗಡೆ ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಹೇಳಿಲ್ಲ. ಮೊಬೈಲ್ ಯೂಸ್ ಮಾಡಬೇಡಿ ಅಂದರೆ ಅದನ್ನು ದುರುಪಯೋಗ ಪಡಿಸಬಾರ್ದು. ಫೋನ್ ಬರುತ್ತಾ, ದೇವಸ್ಥಾನಕ್ಕೆ ಇದೀವಿ, ಯಾರೋ ಮಾಡಿರ್ತಾರೆ ನಿಮ್ಮ ಮನೆ ಕಡೆ, ದೇವಸ್ಥಾನಕ್ಕೆ ಇದೀವಿ ಅಂತ ಕಟ್ ಮಾಡಿ ಅವಶ್ಯಕತೆ ಕೆಳಗೆ ಹೋಗಿ. ಈಗ ಮೊನ್ನೆ ಒಬ್ಬ ಏನೋ ಮಂತ್ರ ಕೇಳ್ಕೊಂಡು ಹಾಕೊಂಡು ಬಂದ, ಏನ್ರಿ ಮಂತ್ರ ಕೇಳಕ್ಕೂ ಬಿಡಲ್ಲ ದೇವಸ್ಥಾನದಲ್ಲಿ, ನೀವು ದೇವ್ರ ಹಾಡಾಕ್ತಾನೆ ನಾವು ಹಾಕೊಂಡಿರೋದು ಅಂತ ಕಿರಿಕಿರಿ ಮಾಡ್ತಾರೆ. ಈಗ ಒಬ್ಬ ದೇವ್ರ ಹಾಡು ಹಾಕ್ಯಂತೀರಿ ನೀವು, ಅಲ್ಲಿ 1000 ಜನ ದೇವ್ರ ಹಾಕೊಂಡ್ರೆ ಅಲ್ಲಿ ಸೌಂಡ್ ಹೆಂಗೆ ಬರುತ್ತೆ? ಇನ್ನೊಬ್ಬ ಏನೋ ಈಗ ನೀವೇ ಯೂಟ್ಯೂಬರ್ ನೀವೇ ಕೇಳಿ ನೀವೇ ಬಯಸ್ಕೊಂಡ್ರಿ, ಯೂಟ್ಯೂಬರ್ ಬಯಸ್ಕೊಂಡ್ರಿ, ಮೊಬೈಲ್ ಹಾಡು ಹಾಕ್ತಾರೆ ಆಫ್ ಮಾಡಪ್ಪ ಅಂದ್ರೆ ಇವರಿಗೆ ಬೈತಾನ ಅವನು. ದೇವ್ರ ಹಾಡು ಹಾಕೊಂಡಿದ್ದೀವಿ ಸುಂದರಯ್ಯ ನಿಂತ್ಕೊಂಡು ಕೆಲಸ ಮಾಡ ಅಂತ. ದೇವ್ರ ಹಾಡು ಹಾಕೊಳ್ಳೋದು ಮನೇಲಿ ಕಣಪ್ಪ. ಆಮೇಲೆ ದೇವ್ರ ಹಾಡನ್ನ ಕೇಳೋದು ಮನಸ್ಸಲ್ಲಿ, ಕಿವಿಗೆ ಆತಿ ಸೌಂಡ್ ಬರಬಾರ್ದು. ಆಮೇಲೆ ಹೆಂಗೆ ಗೊತ್ತಾ, ಅಲ್ಲಿ 4 ಜನ ತೊಂದರೆ ಆಗಬಾರ್ದು. ಅವ್ನು ದೇವ್ರ ಹಾಕೊಂಡ್ರೆ ವೇಸ್ಟ್. ದೇವ್ರ ಹಾಡು ಕೇಳೋಂತ ಮನೆಗೆ ಕೇಳ್ಬೋದು, ಪಬ್ಲಿಕಲ್ಲಿ ಬಂದು ದೇವ್ರ ಹಾಡು ಕೇಳಂತ ಯಾವನು ಹೇಳಿಲ್ಲ. ಯಾರು ಬಂದು ಏನು ಜೋರ ಕೂಗಾಡೋದಿಲ್ಲ. ಓದ್ಕೊಳೋದಾದ್ರೆ ಇದೇನಪ್ಪ ಗೊತ್ತಾರಲ್ಲ, ಕೆಲವೊಂದು ಜನ ಹೆಂಗೆ ಪಾರಾಯಣ ಮಾಡ್ತಾರೆ, ಮನಸ್ಸಲ್ಲೇ ಕೂತ್ಕೊಂಡು ಪಾರಾಯಣ ಮಾಡ್ತಾ ಇರ್ತಾರೆ ನೋಡಿ. ಕೂತ್ಕೊಂಡು ದೇವಸ್ಥಾನ ಮುಂದೆ ಹೆಂಗೆ ಬುಕ್ ಓದ್ತಾ ಇರ್ತಾರೆ. ಅವ್ರು ಮನ್ಸಿಗೆ ಮಾತ್ರ ಓದ್ಕೊಂತ ಇರ್ತಾರೆ. ಅವ್ರು ಕೂತ್ಕೊಂಡು ಓದ್ಲಿ ಗಡ ಅಂತಾರೆ. ಯಾರು ಮೈಕ್ ಹಾಕ್ಕೊಂಡು ಟೇಪ್ ರೆಕಾರ್ಡ್ ಹಾಕ್ಕೊಂಡು ಮೊಬೈಲ್ ಹಾಡಕ್ಕೆ ದೇವ್ರುಗಳಂಥ ಸಂಗತಿ ಏನಿಲ್ಲ ಆಯಿತಾ. ಅಂದಾದ್ರೆ ಯಾರಿಗಾದರೂ ಮನಸ್ಸಿಗೆ ಬೇಜಾರಾಗಿ ಮಾತಾಡಿ ಕ್ಷಮಿಸಿ. ನನಗೆ ತುಂಬ ಗೌರವ ಇರೋದು ಒಂದು ದೇವರಿಗೆ, ಒಂದು ತಾಯಿ ತಂದೆಗೆ, 2 ಗುರುಗಳ ಸ್ಥಾನದಾಗ ಇರ್ತಾರೆ ಅವರೆಲ್ಲ. ಕೆಲವೊಬ್ಬ ಜನ ಭಾಳ ಸ್ಥಾನದಾಗ ಕೂತಿರ್ತಾರೆ. ನೋಡುತ್ತೀನಿ ಸಾಕಷ್ಟು ಜನ ಪುಣ್ಯಾತ್ಮರು ಎಷ್ಟೋ ದೇವಸ್ಥಾನಗಳಲ್ಲಿ ಎಷ್ಟೋ ಮಠಗಳಲ್ಲಿ ಅನ್ನ ಹಾಕ್ತಿದ್ದಾರೆ. ನಿಮಗೆಲ್ಲ ನಮಸ್ಕಾರ. ನಾವು ನಿಮ್ಮ ಥರ ಗುರುಗಳು ಹಾಕಾಗೋದಿಲ್ಲ. ಯಾಕೆಂದರೆ ನಾವು ನಿಮ್ಮಷ್ಟು ವೇದನೆ ಓದಿಲ್ಲ, ನಿಮ್ಮಷ್ಟು ತಿಳ್ಕೊಂಡಿಲ್ಲ. ನಾವು ನನ್ನ ಗುರುಗಳು ಅಂತ ಕರೀತಾರೆ ಜನ, ನಾವು ಗುರುಗಳಾಗಿಲ್ಲ. ನಾನಂತೂ ನಿಮಗೆಲ್ಲ ನಿತ್ಯ ನಾನು ನಿಮ್ಮನ್ನು ನೆನೆಸ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಅದೊಂದೆಲ್ಲ ಗುರುಗಳು ಇಂಥರ ಅಂತ ಹೇಳೋಕ್ಕಾಗೋದಿಲ್ಲ. ಭಾಳ ಜನ ಗುರುಗಳನ್ನ ನಾನು ಫಾಲೋ ಮಾಡ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಎಷ್ಟೋ ಮಕ್ಕಳು ಸಾಕಿದ್ದಾರೆ, ಎಷ್ಟೋ ಮಕ್ಕಳು ಅನ್ನ ಹಾಕ್ತಿದ್ದಾರೆ, ಎಷ್ಟೋ ಜನಕ್ಕೆ ಜೀವನ ತೋರಿಸ್ತಿದ್ದಾರೆ. ನಿಮಗೆಲ್ಲ ನನ್ನ ಕಡೆಯಿಂದ ನಮಸ್ಕಾರ. ಭಾಳ ಜನ ಗುರುಗಳೇ, ಭಾಳ ಜನ ಸ್ವಾಮಿಯರೇ, ನಮಸ್ಕಾರ. ಅಯ್ಯಪ್ಪ ನೋಡ್ಬಿಟ್ಟಿದ್ದೀನಪ್ಪ. ಅಯ್ಯೋ ಅಲ್ಲಿ ಉದಾಹರಣೆ ನಮ್ಮ ಶಿವಗಂಗೆ ಮಠ ಇದರಲ್ಲಿ, ಅಯ್ಯಯ್ಯಪ್ಪ ಅವ್ರ ಥರ ನಾವು ಕಾಲ್ಭಾಗ ಮಾಡೋಕ್ಕಾದ್ರೆ ಎಷ್ಟು ಜನಕ್ಕೆ ಇವತ್ತು ಅನ್ನ ಹಾಕ್ತಿದ್ದಾರೆ. ಯಾರಿಗೆ ಬೆಂಕಿ ಹಚ್ಚಿದ್ದೇ ಆಗಿಲ್ಲ ಅಂತ ಪುಣ್ಯಾತ್ಮರು ಹೆಂಗೆ ಅನ್ನ ಹಾಕಿದ್ದಾರೆ. ಅವರೆಲ್ಲ ಕಾದೋಳಿ ಸಮಾನಲ್ಲ. ಅದಕ್ಕೆ ಯಾರನ್ನೂ ಆಡ್ಕೊಳಕ್ಕೆ ಹೋಗ್ಬೇಡಿ. ಇಂಥ ಗುರುಗಳ ಬಗ್ಗೆ, ಒಳ್ಳೊಳ್ಳೆ ಸ್ವಾಮಿಯರ ಬಗ್ಗೆ, ಒಳ್ಳೊಳ್ಳೆ ಪವಾಡ ಪುರುಷರ ಬಗ್ಗೆ, ಜನಸೇವೆ ಮಾಡೋರ ಬಗ್ಗೆ ನಮ್ಗೆ ಯಾವಾಗಲೂ ಗೌರವ ಇರಲಿ. ನಾವಂತೂ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ. ಯಾರು ಅಡ್ಕೆಬೇಡಿ. ನಾನು ನೋಡಿದ್ದೀನಿ, ಯಾವುದೋ ಅಂಧಾಶ್ರಮಕ್ಕೆ ಮೆಸೇಜ್ ಮಾಡಿರ್ತಾರೆ, ಕೆಲವು ಅಂಧಾಶ್ರಮಕ್ಕೆ ಅಲ್ಲಿ ಅಂದ್ರನ್ನ ಸಾಕ್ತಾ ಇರ್ತಾರೆ. ಏನಾಗಿದೆ ಅಂದರೆ ಜನಗಳ ಕೈಗೆ ಮೆಸೇಜ್ ಮಾಡೋದು, ಕಮೆಂಟ್ ಮಾಡೋಕ್ಕೆ ಯೂಟ್ಯೂಬ್, ಫೇಸ್ಬುಕ್ ಎಲ್ಲರಿಗೂ ಮೊಬೈಲ್ ಕೈ ಸಿಕ್ಬಿಟ್ಟು ಅವ್ರು ಏನು ಮಾಡಿದ್ರೆ ಪಬ್ಲಿಕ್ಕಲ್ಲಿ ಏನೋ ಒಂದು ಕಮೆಂಟ್ ಹಾಕ್ಬಿಡೋದು, ಅವ್ರು ದೊಡ್ಡವರಾಗೋದು. ಅವ್ರ ಮನೇಲಿ ಕೆಲಸ ಇಲ್ಲ, ಬರೀ ಅವಳಿಗೆ ಮಾತಾಡಬೇಡ. ನಾವು ಹೇಳ್ತಲ್ವ, ನಾನು ಯಾವತ್ತೂ ಗೌರವ ಕೊಡ್ತೀನಿ. ಎಷ್ಟೋ ಆಶ್ರಮಗಳಲ್ಲಿ ಮಕ್ಕಳು ಸಾಕಿರ್ತಾರೆ ಗುರುಗಳಿಗೆ, ಎಷ್ಟೋ ಅಂಧಾಶ್ರಮದಲ್ಲಿ ಬರಬಗ್ರೆ ಅನ್ನ ಹಾಕ್ತಾರೆ ಅಂತಕ್ಕಂಥದ್ದು. ರಸ್ತೆಯಲ್ಲಿ ಬೆಹರು ಹಚ್ಚಂತವ್ರಿಗೆ, ಊಟ ಹಾಕ್ಸಂತವ್ರಿಗೆ, ಅಕ್ಕಿ ಕೊಡ್ಸೋರಿಗೆ, ಬೆಲ್ಲ ಕೊಡ್ಸೋಕೆ ಗುರು ಮಾಡ್ತೀನಿ. ನಾನು ಇಲ್ಲಿ ನನಗೆ ಬೇಜಾರು ಹೆಂಗೆ ಗೊತ್ತಾ, ಯಾರ ಬಗ್ಗೆ ಕಮೆಂಟ್ ಮಾಡೋದು ಬೇಡ ಅಂತ. ನನಗೊಬ್ಬನಿಗೆ ಅಲ್ಲ, ಯಾವುದೇ ಮಂದಿರ ಬಗ್ಗೆ, ಯಾವುದೇ ಕ್ಷೇತ್ರ ಬಗ್ಗೆ, ಅದು ಯಾವ ಜನಾಂಗ ಅಲ್ಲಿ, ಯಾವ ಜಾತಿಯಲ್ಲಿ, ಯಾರ ಬಗ್ಗೆ ನಾವು ಮಾತಾಡೋದು ಬೇಡ. ಅವರು ಸೇವೆ ಮಾಡ್ತಿರ್ತಾರೆ. ಉದಾಹರಣೆ ನೋಡಿ, ಮೊನ್ನೆ ಒಬ್ಬ ಯಾವುದೋ ಒಂದು ಗುಡ್ಡದ ಮೇಲೆ, ಯಾವುದೋ ಗೊತ್ತಿಲ್ಲ, ಯಾವುದೋ ಒಬ್ಬ ಪುಣ್ಯಾತ್ಮ ಬೋರ್ ನೀರನ್ನ ಗುಡ್ಡದ ಮೇಲೆ ಬಿಡ್ತಾವನೆ. ಅದೆಲ್ಲ ಅದು ನೋಡಿ, ಅಕ್ಕಿ ಪಕ್ಷಿಗೆ ನೀರು ಹೋಗ್ಲಿ ಅಂತ. ಅಲ್ಲ ನಾವು ಕುಮಾರ್ ನೋಡ್ತಿದ್ದು ನಾವು, ಅಕ್ಕಿ ಪಕ್ಷಿ ನೀರು ಹೋಗ್ಲಿ ಅಂತ ಪೈಪ್ ಹಾಕಿ ಗುಡ್ಡ ಮೇಲೆ ನೀರು ಬಿಡ್ತಾವನೆ. ಅವ್ನು ಒಳ್ಳೆ ಕೆಲಸ ಮಾಡ್ತಾನೆ. ನಾವಂತ ಆ ಕೆಲಸ ಮಾಡ್ತಾನೆ ಅನ್ಕಲ್ಲ, ಹೇಗೇತೇನಿಲ್ಲ. ಅವನಿಗೆ ಬೆಶ ಹಾಕಿ ನೀವು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ನೋಡಿ. ಎಲ್ಲಿ ತಕ್ಕ ನಮ್ಮ ಜನ ಮುಂದುವರೆದಿದ್ದಾರೆ ಅಂತ ಏನಾ ನೀವು ಹೇಳಿದ್ರೆ ಅಟ್ಲೀಸ್ಟ್ ನೀವು ಮಾಡೋಕ್ಕಾಗಿಲ್ಲ ಅಂದ್ರೆ ಸುಮ್ಮನೆ ಇದು ನೋಡ್ಕೊಂಡು ಬಾಯಿ ಮಿಸ್ಕೊಂಡು ನೀರಿ ಅಂತ. ಈಗ ನೋಡಿ, ಅವನು ಪುನಃ ನೀರು ಬಿಡ್ತಿರೋದು, ಎಷ್ಟು ಪ್ರಾಣಿ ಪಕ್ಷಿ ನೀರಾಗುತ್ತೆ. ಅವ್ನಿಗೆ ಯಾರಾಕೆ ಮಾಡೋಕ್ಕೆ ಕೆಲಸ ಇಲ್ಲ, ಹಾಕೇನೆ ಅಂತ ಹಾಕೇನೆ. ಎಲ್ಲ ಜನ ಹಿಂಗೆ. ಮತ್ತೀಗ ಯಾರೋ ಅನ್ನ ಹಾಕ್ತಿದ್ರೆ ಓಹೋ ಎಲ್ಲರಿಗೂ ಹಾಕ್ತೀರಾ ಅಂತಾರೆ. ಆಮೇಲೆ ಇನ್ನೂ ಬೇರೆ ಹಾಕೇನೆ. ಇವೆಲ್ಲ ಮೆಸೇಜ್ಗಳು ನೋಡ್ತಾ ಇರೋ ಒಂಥರ ಬೇಜಾರನೂ ಆಗುತ್ತೆ. ಅವ್ರೇನು ಬುದ್ಧಿವಂತರು ಅಯೋಗ್ಯರು ಅನಿಸುತ್ತೆ. ಮೊನ್ನೆ ಒಂದು ಯಾರು ಹಾಕಿದ್ರೆ ದೇಶಕ್ಕೆ ಯಾರೋ ಒಬ್ಬ 4 ಜನಕ್ಕೆ ಅನ್ನ ಹಾಕ್ರಿ ಅಂತ ಹೇಳಿ ಯಾರೋ ಒಬ್ಬ ಪುಣ್ಯಾತ್ಮ ಹಾಕ್ತಿದ್ದಾನೆ. ಇನ್ನೂ ಬೇರೆ ಹಾಕ್ಯಾನೆ ದೇಶಕ್ಕೆಲ್ಲ ಅನ್ನ ಹಾಕ್ತಾನೆ ಇವನು ಅಂತಾರೆ. ಒಬ್ರಿಗಾರ ಅನ್ನ ಹಾಕ್ತಾರಲ್ಲ, ಒಬ್ಬೊಬ್ರು ಹತ್ತಕ್ಕೆ ಅನ್ನ ಹಾಕ್ರೆ ದೇಶಕ್ಕೆ ಅನ್ನ ಆಗುತ್ತೆ ಆಗಲ್ವ? ಒಬ್ಬೊಬ್ರು 10 ಜನಕ್ಕೆ ಅನ್ನ ಹಾಕಿದ್ರೆ ದೇಶಕ್ಕೆ. ನೋಡಿ, ನಾನು ಹೇಳ್ತೀನಿ, ಯಾವುದೇ ಸ್ವಾಮಿಯರ ಬಗ್ಗೆ ಆಗಲಿ, ಯಾವುದೇ ದೇವಸ್ಥಾನದ ಬಗ್ಗೆ ಆಗಲಿ, ಯಾವುದೇ ಪುಣ್ಯ ಕೆಲಸ ಮಾಡ್ತಾರ ಬಗ್ಗೆ ಆಗಲಿ, ಯಾವುದೇ ಒಂದು ಜನಸೇವೆ ಮಾಡ್ತಾರ ಬಗ್ಗೆ ಆಗಲಿ, ಅಂದಾಶ್ರಮ ನಡೆಸೋದ್ರ ಬಗ್ಗೆ ಆಗಲಿ ಯಾರೂ ಮಾತಾಡಬೇಡಿ. ನಿಮ್ಮ ಕೈ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಗೊತ್ತಿರುತ್ತೆ ನಿಮಗೆ. ಶಾಲೆಯಲ್ಲಿ ಮಕ್ಕಳು ಕಳಿಸ್ತೀರಿ, ಆಯಾಗಳು ಎಷ್ಟು ಕಷ್ಟಪಡ್ತಾರೆ, ಮಾಸ್ಟರ್ ಎಷ್ಟು ಕಷ್ಟಪಡುತ್ತೆ ಗೊತ್ತಿರುತ್ತೆ ಅಲ್ವಾ? ದೇಶಕಾಯರು ಎಷ್ಟು ಕಷ್ಟಪಡ್ತಾರೆ, ರೈತರು ಎಷ್ಟು ಕಷ್ಟಪಡ್ತಾರೆ. KB ಕೆಲಸಗಾರರನ್ನ ಬೈತೀರಿ ನೀವೆಲ್ಲ, ಕರೆಂಟ್ ಹೊಡಿಯುತ್ತೆ ಅವ್ರಿಗೆ, ನೀವಿಲ್ಲಿ ಬೈಕತ್ತೀರಿ. ಅವರು ಪುಣ್ಯಾತ್ಮರು ಜೀವದ ಮೇಲೆ ಆಸೆ ಬಿಟ್ಟು ಕೆಲಸ ಮಾಡ್ತಿರ್ತಾರೆ. ಸೆಂಟ್ರಿಂಗ್ ಹೊಡೆಯೋ ಪುಣ್ಯಾತ್ಮರು ನೋಡಿ, ನಾವು ಸೆಂಟ್ರಿಂಗ್ ಹೊಡೆಯೋದೆಲ್ಲ ಬಗ್ ನೋಡಿದ್ರೆ ನಮ್ಮ ಜೀವ ಹೋಗುತ್ತೆ. ಅಲ್ಲಿ ಸೆಂಟ್ರಿಂಗ್ ಹೊಡಿತಾರೆ ಪುಣ್ಯಾತ್ಮ ಜೀವನ